ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಾಲೆ ಬರಿಯ ಕಟ್ಟಡ ಮಾತ್ರವಲ್ಲ, ಇಲ್ಲಿಯ ಪ್ರತಿಯೊಂದು ತರಗತಿ ಕೋಣೆಗಳು ವಿದ್ಯಾರ್ಥಿಯ ಸರ್ವಾಂಗೀಣ ಪ್ರಗತಿಯನ್ನು ಮಾಡುತ್ತದೆ. ಶಾಲೆಗೆ ಬಂದ ವಿದ್ಯಾರ್ಥಿ ಮನೆಯಲ್ಲಿ ತಾಯಿಯಿಂದ ಕಲಿತ ವಿದ್ಯೆಗೆ ಪೂರಕವಾಗಿ ಶಿಸ್ತು, ಸಂಯಮ, ಜಾಣ್ಮೆ, ಕಲಿಕೆ, ಜ್ಞಾನ, ಆಲೋಚನಾ ಶಕ್ತಿ, ಸ್ಪರ್ಧಾ ಮನೋಭಾವ, ಪ್ರಶಂಸೆ, ಆಸಕ್ತಿ, ಅಭಿರುಚಿ, ಸೃಜನಶೀಲತೆ, ಓದು, ಬರಹ, ಕ್ರೀಡಾ ಮನೋಭಾವ ಹೊಂದಿ ಬಾಳುವುದು ಎಲ್ಲವನ್ನೂ ಮೈಗೂಡಿಸಿಕೊಳ್ಳುತ್ತಾನೆ ವಿದ್ಯಾರ್ಥಿ. ಇದರಿಂದಲೇ ವಿದ್ಯಾರ್ಥಿ ಮುಂದೆ ಭವಿಷ್ಯದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾನೆ. ಪ್ರಾಥಮಿಕ ಶಿಕ್ಷಣ ಎನ್ನುವುದು ಕಟ್ಟಡದ ಅಡಿಪಾಯ ಇದ್ದಂತೆ. ಮುಂದಿನ ಪ್ರೌಢ ಶಿಕ್ಷಣ ಅದರ ಸುತ್ತ ಕಟ್ಟುವ ಗೋಡೆಗಳಂತೆ. ಅದರ ಮೇಲೆ ಹಾಕುವ ಸೂರು ಕಾಲೇಜು ಶಿಕ್ಷಣವಂತೆ. ಪ್ರಾಥಮಿಕ ಶಿಕ್ಷಣ ಈ ಅಡಿಪಾಯ ಭದ್ರವಾಗಿದ್ದರೆ ಮುಂದಿನ 2 ಹಂತಗಳು ಸಹ ವಿದ್ಯಾರ್ಥಿಗೆ ಸುಲಭವಾಗಿ ಅರ್ಥವಾಗುವ ಜೀವನದ ಮಾರ್ಗಗಳಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ನಾನು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗರಡಿಮಜಲ್ ಇಲ್ಲಿ ಬಂದಿದ್ದೇನೆ. ಇಲ್ಲಿ ನಾಳೆ ವಾರ್ಷಿಕೋತ್ಸವ ಇದೆ. ಈ ಶಾಲೆಗೆ ಸರಿಸುಮಾರು 76 ವರ್ಷ ಆಯಿತು. ಮತ್ತು ನಾಳೆ 57ನೇ ವಾರ್ಷಿಕೋತ್ಸವ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಿಂತ ಮೊದಲು ನಾನು ಈ ಸರ್ಕಾರಿ ಶಾಲೆಗಳ ಬಗ್ಗೆ, ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ಆ ಶಾಲೆಗಳು ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ದೇನೆ. ನಾವು ಶಾಲೆಗೆ ಹೋಗಿ ಅಲ್ಲಿರುವ ಹೆಡ್ ಮಾಸ್ಟರನ್ನು ಮಾತಾಡಿಸಿ, ಅಲ್ಲಿರೋ ಟೀಚರ್ಸ್, ಮಕ್ಕಳು ಯಾರೆಲ್ಲ ಸಿಗ್ತಾರೆ ಅವ್ರನ್ನೆಲ್ಲ ಮಾತಾಡಿಸಿ ಅವರ ಒಂದು ಸಂಭ್ರಮದಲ್ಲಿ ನಾವು ಸಹ ಹೋಗಿ ಸಂಭ್ರಮ ಪಟ್ಟು ಬರುವ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಸದಾಶಿವ ಗೋಡಿಯಾಳ ಅಂತೇಳಿ. ನಾನು ಈಗಾಗಲೇ ಜಾನುವಾರುಕಟ್ಟೆ ಶಾಲೆ ಬ್ರಹ್ಮಾವರ ತಾಲೂಕಿನಲ್ಲಿ 4 ವರ್ಷ HM ಆಗಿ ಸರ್ವಿಸ್ ಮಾಡಿದ್ದೇನೆ. ಅದು ಮಾರ್ಚ್ 2024-25ನೇ ಇಸ್ವಿಯಲ್ಲಿ 5ನೇ ತಾರೀಕಿಗೆ ಬಂದು ಈ ಶಾಲೆಯಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ಇಲ್ಲಿದ್ದು ವಾತಾವರಣ ಎಲ್ಲ ನಾನು ನೋಡಿಕೊಂಡಾಗ ನನಗೆ ಸ್ಟಾಫ್ ಎಲ್ಲ ಒಳ್ಳೆಯ ರೀತಿಯಲ್ಲಿ ಇದ್ದಿದ್ದು ನನಗೆ ಖುಷಿಯಾಯಿತು. ಹಳೆ ವಿದ್ಯಾರ್ಥಿಗಳು LKG ಸ್ಟಾರ್ಟ್ ಮಾಡಿದ್ದು ಕೂಡ ನನಗೆ ಖುಷಿ ಕೊಟ್ಟಿತ್ತು. ಆಮೇಲೆ ಮತ್ತು ಊರವರು ಪರಿಚಯ ಅಂತ ಹೇಳಿದರೆ ನನಗೆ ತುಂಬ ಖುಷಿ ಆಯಿತು. ಊರವರು ನಾನು ಬೇರೆ ಶಾಲೆಯಲ್ಲೆಲ್ಲ ನಾನು ಸರ್ವಿಸ್ ಮಾಡಿ ಬಂದಿದ್ದೇನೆ. ಆದರೆ ಇಲ್ಲಿ ಊರಿನ ಜನ ನನಗೆ ಭಾರಿ ಖುಷಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಅವರು ನಮ್ಮೊಟ್ಟಿಗೆ ಸ್ಪಂದಿಸಿ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾರೆ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಗಮನಕ್ಕೆ ತಂದು ನಾವು ಕೂಡ ಸ್ಟಾಫ್ನವರೆಲ್ಲ ಸೇರಿಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಮ್ಗೆ ಏನಾದರೂ ಸ್ವಲ್ಪ ಹಣದ ಇದರಲ್ಲಿ ವಿಷಯದಲ್ಲಿ ಏನಾದರೂ ಹೇಳಿದ್ರೆ ಹಳೆ ವಿದ್ಯಾರ್ಥಿಗಳು ಬಂದು ಯಾವುದು ಏನಂತ ಹೇಳಿ ನಮ್ಮ ಕುಂದುಕೊರತೆಗಳನ್ನು ಕೇಳ್ಕೊಂಡು ಅದಕ್ಕೆ ಪರಿಹಾರ ಅವರು ಹುಡುಕಿ ಕೊಡ್ತಾರೆ. ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಸರ್ ಅಂತ ಹೇಳಿ ನಮಗೊಂದು ಸಜೆಷನ್ ಕೊಡ್ತಾರೆ. ನಮ್ಮ ಸ್ಟಾಫ್ನವರು ಹೇಳೋದಾದ್ರೆ ಒಳ್ಳೆ ಸ್ಟಾಫ್ ಸಿಕ್ಕಿದ್ದು ನನಗೆ. ನಾನು ಬೇರೆ ಶಾಲೆಯಲ್ಲಿ ಕೂಡ ಕೆಲವೊಂದು ಶಾಲೆಗಳಲ್ಲಿ ನಾನು ಸುಮಾರು ಒಂದು 5-6 ಶಾಲೆಯಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೇನೆ. ಇಂಥ ಸ್ಟಾಫ್ ನನಗೆ ಇಷ್ಟವರೆಗೆ ಸಿಕ್ಲಿಲ್ಲ. ಎಷ್ಟು ಸ್ಟ್ರೆಂತ್ ಉಂಟು ಸರ್ ನಿಮ್ಮ ಸ್ಟಾಫ್? ನಮ್ಮ ಸ್ಟಾಫ್ ಅಲ್ಲಿ ಇಲ್ಲಿಗ ಸ್ಟ್ರೆಂತ್ 3 ಜನ ಸ್ಟಾಫ್ ಇದ್ದೇವೆ. ಮತ್ತೆ ಎಕ್ಸ್ಟ್ರಾ 3 ಜನ ನಮಗೆ ನಾನ್ ಟೀಚಿಂಗ್ ಅಂತ ಹೇಳಿ ಮತ್ತೆ ಒಬ್ರು ಗೌರವ ಶಿಕ್ಷಕಾಗಿ ನಾವು ತಗೊಳ್ತೇವೆ. ಮತ್ತೆ ಒಬ್ರು ಅತಿಥಿ ಶಿಕ್ಷಕರಾಗಿ ನಮ್ಮ ಇಲಾಖೆಯಿಂದ ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾ ಬಂದಿದ್ದೇವೆ. ಒಳ್ಳೆ ರೀತಿಯಲ್ಲಿ ಮಕ್ಕಳು ಕಲಿತಾರೆ. ಅದಕ್ಕೂ ಕೂಡ ನಾವು STMC ಸಭೆಯಲ್ಲಿ ಮೀಟಿಂಗ್ ನಲ್ಲಿ ಮಾಡುವಾಗ ಹೆತ್ತವರು ಕೂಡ ಕೆಲವು ಪ್ರಶ್ನೆ ಕೇಳ್ತಾರೆ. ಹೇಳಿದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ. ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದ ಮಕ್ಕಳಿದ್ರೆ ಅದಕ್ಕೆ ನಾವು ಸ್ವಲ್ಪ ಹೆತ್ತವರಿಗೆ ಹೀಗೆ ಸ್ವಲ್ಪ ಮಕ್ಕಳಿಗೆ ಇದು ಮಾಡಿ, ನೀವು ಕೂಡ ಸ್ವಲ್ಪ ಗಮನ ಹರಿಸಿ, ನಾವು ಕೂಡ ಗಮನ ಹರಿಸ್ತೇವೆ. ಆದ್ದರಿಂದ ಸ್ವಲ್ಪ ಈಗ ನೀವು ಉದಾಹರಣೆ ಒಂದು ಗವರ್ಮೆಂಟ್ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋದ್ರೆ ನೀವು ಎಷ್ಟೋ ಒಂದು ಹಣವನ್ನು ಕೊಟ್ಟು ಹಗಲು ರಾತ್ರಿ ನೀವು ರಾತ್ರಿ ಕೂತ್ಕೊಂಡು ಕಲಿಸಬೇಕಾಗ್ತದೆ. ಆದ್ರೆ ನಮ್ಮ ಸರ್ಕಾರ ಶಾಲೆಯಲ್ಲಿ ಪ್ರತಿಯೊಂದು ಫೆಸಿಲಿಟಿ ಇದೆ. ಹಾಲು ಕೊಡ್ತದೆ, ಊಟ ಕೊಡ್ತದೆ, ಸಮವಸ್ತ್ರ ಕೊಡ್ತದೆ, ಬಟ್ಟೆ ಕೊಡ್ತದೆ, ಮತ್ತೆ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಎಲ್ಲ ಕೊಡ್ತದೆ. ಇಷ್ಟೆಲ್ಲ ಕೊಡುವಾಗ ನಾವು ಒಂದು ಅರ್ಧ ಗಂಟೆ 3/4 ಗಂಟೆ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಒಂದು ಕಲಿಯುವ ಮಕ್ಕಳೊಟ್ಟಿಗೆ ನೀವು ಕೂತ್ಕೊಂಡ್ರೆ, ನಿಮ್ಮ ಕೆಲಸಗಳನ್ನು ಬದಿಗಿಟ್ಟು ಕೂತ್ಕೊಂಡ್ರೆ
ಆ ಮಗು ಇವತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗೋ ಮಗು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಯಾಕೆ ಒಂದು ಉತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಉಂಟಲ್ಲ. ನೀವು ಅದನ್ನು ಹೆತ್ತವರು ಪ್ರಯತ್ನ ಮಾಡಬೇಕು, ನಾವು ಕೂಡ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಾವು ಸಜೆಷನ್ ಕೊಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದರೊಂದು ಕಾರಣ ಹೇಳ್ಬೋದು ಸರ್, ನಿಮ್ಮ ಪ್ರಕಾರ ಯಾಕದು ಹಾಗಾಗ್ತಾ ಇದೆ ಅಂತ? ಅಂದ್ರೆ ಹೆತ್ತವರಲ್ಲಿ ಒಂದು ಏನಾಗಿದೆ, ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಒಂದು ಆ ವಿಷಯವನ್ನು ಸೇರ್ಕೊಂಡಿದೆ ಅವರ ತಲೆಯಲ್ಲಿ. ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಒಳ್ಳೆ ರೀತಿ ಕಲಿಸ್ತಾರಂತ ಅನ್ನುವಂತ ಭಾವನೆ ಮೂಡಿಬಿಟ್ಟಿದೆ ಹೆತ್ತವರಲ್ಲಿ. ಅದನ್ನು ನಾವು ಇವತ್ತು ಅಳಿಸಿ ಹಾಕ್ಬೇಕಾದ್ರೆ ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಹೋರಾಟ ಕೊಡ್ಬೇಕಾಗಿದೆ. ಇಷ್ಟೆಲ್ಲ ಸವಲತ್ತು ಕೊಟ್ಟು ಅವರಿಗೆ ಮನವರಿಕೆ ಮಾಡ್ಬೇಕು ಹೆತ್ತವರಿಗೆ. ಅವರು ಮೊದಲು ಗಮನಿಸ್ತಾರೆ ಶಾಲೆಯಲ್ಲಿ ಸ್ಟಾಫ್ ಎಷ್ಟಿದ್ದಾರೆ ಅಲ್ವಾ. ಈಗಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಒಬ್ಬರು ಹೆಡ್ ಮಾಸ್ಟರ್ ಆದವ್ರು ಏನ್ ಮಾಡ್ತಾರೆ, ಲೆಕ್ಕಾಚಾರ ಅದು ಇದು ಅಂತ ಹೇಳ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ. 2 ಜನ ಸ್ಟಾಫ್ ಇರುವಾಗ ಮಕ್ಕಳಿಗೆ ಏನು ಒಳ್ಳೆ ಶಿಕ್ಷಣ ಕೊಡ್ತಾರೆ ಅಂತ ಅನ್ನುವಂತ ಭಾವನೆಗಳು ಬರ್ತಾ ಇದೆ. ಆದ್ದರಿಂದ ಆ ಭಾವನೆ ತಲೆಯಲ್ಲಿ ಸೇರ್ಕೊಂಡಿದೆ ಅವರಿಗೆ. ಅದನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಉತ್ತಮ ಶಿಕ್ಷಣ ಕೊಟ್ಟು ಅವರನ್ನು ಮನಸ್ಸನ್ನು ಬದಲಾವಣೆ ಮಾಡುವಂಥದ್ದು ನಾವು ಮಾಡಬೇಕಾಗಿದೆ, ಮಾಡ್ತಾ ಇದ್ದೇವೆ ಕೂಡ. ಇಲ್ಲಿ LKG ಸ್ಟಾರ್ಟ್ ಮಾಡುವಾಗ ಫೀಸ್ ಕೂಡ ನಾವು ಕಡಿಮೆ ಮಾಡಿದ್ದು, ಅದೊಂದು ನಾವು ಪ್ಲಸ್ ಪಾಯಿಂಟ್ ಅವ್ರಿಗೆ ಹೇಳಿದ್ದೇವೆ. ನಾವು ಎಲ್ಲ ಶಾಲೆಗಳಿಗಿಂತ ನಾವು ಹೀಗೆ ಕಡಿಮೆ ಮಾಡ್ತೇವೆ, ಆದ್ದರಿಂದ ನಿಮ್ಮ ಮಕ್ಕಳು ನಮ್ಮ ಶಾಲೆಗೆ ಸೇರಿಸಿ. ಆದರೆ ನಾವು ಒಳ್ಳೆ ಶಿಕ್ಷಣ ಒಳ್ಳೆ ಇದನ್ನು ನಾವು ಕೊಡ್ತೇವೆ, ನಮ್ಮಲ್ಲಿ ಒಳ್ಳೆ ಸ್ಟಾಫ್ ಕೂಡ ಇದ್ದಾರೆ ಅಂತೇಳಿ ನಾವು ಸ್ವಲ್ಪ ಅನೌನ್ಸ್ ಮಾಡಿದ್ದೇವೆ ಟೀಚರ್ ಬಗ್ಗೆ ಹೇಳ್ಕೊಂಡು. ಆದ್ರಿಂದ ಇವಾಗ ಬರುವ ವರ್ಷಕ್ಕೆ ನಮಗೊಂದು 30 ಮಕ್ಕಳು LKGಗೆ ಬರುವಂಥ ಸಾಧ್ಯತೆಗಳನ್ನು ಉಂಟು ಅಂತೇಳಿ ನಾವು ಸ್ವಲ್ಪ ಮನವರಿಕೆ ಮಾಡ್ಕೊಂಡಿದ್ದೇವೆ. ಮತ್ತು ನಮ್ಮ ಸ್ಟಾಫಿನವರೆಲ್ಲ ಫೀಲ್ಡಿಗೆಲ್ಲ ಹೋಗಿದ್ದಾರೆ. ಮತ್ತು ಊರ ಹೆತ್ತವರೆಲ್ಲ ಸ್ವಲ್ಪ ಮಕ್ಕಳ ಹೆತ್ತವರೆಲ್ಲ ಸ್ವಲ್ಪ ಭರವಸೆ ಕೊಟ್ಟಿದ್ದಾರೆ, ಈ ಸಲ ನಾವು ನಿಮ್ಮ ಶಾಲೆಗೆ ಸೇರಿಸ್ತೇವೆ, ಒಳ್ಳೆ LKG ಕ್ಲಾಸ್ಗಳು ನಡೀತಾ ಇದ್ದಾರೆ, ಒಳ್ಳೆ ಟೀಚರ್ ಬಂದಿದ್ದಾರೆ ಅನ್ನುವಂಥ ಒಂದು ಭಾವನೆ ಬಂದಿದೆ ಹೆತ್ತವರಲ್ಲಿ. ಮತ್ತೆ ಇದು ಈಗ ಸರ್ಕಾರಿ ಶಾಲೆಗಳು ಮರ್ಜ್ ಆಗ್ತವೆ ಇನ್ನೊಂದು ಶಾಲೆಗಳೊಟ್ಟಿಗೆ, ಅದು ಯಾಕೆ ಸರ್? ಆ ಥರ ಯಾಕೆ ಮಾಡ್ತಾರೆ? ಅಂದ್ರೆ ಸ್ಟ್ರೆಂತ್ ಕಮ್ಮಿಯಿಂದವಾ ಅಥವಾ ಫಂಡ್ ಕಮ್ಮಿಯಿಂದವಾ? ಯಾಕೆ? ಅಲ್ಲಿ ಮೇನ್ ಅಂತ ಹೇಳಿದ್ರೆ ಮೇಡಮ್, ಇಲ್ಲಿ ಮಕ್ಕಳಂತ ಆದ್ರೆ ಎಲ್ಲ ಮಕ್ಕಳು ಏನ್ ಮಾಡ್ತಾರೆ, ಒಳ್ಳೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸ್ತಾರೆ. ಇಲ್ಲಿ ಔಟ್ ಆಫ್ ಅಂದ್ರೆ ವಲಸಿಗಾರ ಮಕ್ಕಳು ತುಂಬಾ ಜಾಸ್ತಿ ಇದ್ದಾರೆ. ಅಂತ ಮಕ್ಕಳನ್ನು ಇಲ್ಲಿಗೆ ಬಂದು ಸೇರ್ಕೊಳ್ತಾರೆ. ಸೇರ್ಕೊಂಡ ಮೇಲೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಕಡಿಮೆ ಆದ್ರಿಂದ ಅವಾಗ ಏನ್ ಮಾಡ್ತಾರೆ, ಸರ್ಕಾರ ಕೂಡಲೇ ಇನ್ನೊಂದು ಶಾಲೆಗೆ ಮರ್ಜ್ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೆ ರೈಟ್ ಟು ಎಜುಕೇಶನ್ ಪ್ರಕಾರ 30 ಸ್ಟೂಡೆಂಟ್ಸ್ಗೆ ಒಂದು ಟೀಚರ್ ಅನ್ನೋದರ ಒಂದು ಮಾನದಂಡ ಇದೆ. ಅದು ಇಲ್ಲಿ ಪರಿಪಾಲಿಸ್ತಾ ಇದ್ದೀರಾ ಸರ್? ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? 30 ಮಕ್ಕಳಿಗೆ ಒಂದು ಶಿಕ್ಷಕರು ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಕೊರತೆ ಇದ್ದಲ್ಲಿ ಅದು ಅನ್ವಯ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರದ ಒಂದು ಚೌಕಟ್ಟಿದೆ, ಆ ಚೌಕಟ್ಟಿನಲ್ಲಿ ಅವರು ಸ್ಟಾಫ್ ಅನ್ನು ಕೊಡ್ತಾರೆ. ಆ ಚೌಕಟ್ಟಿನಲ್ಲಿ ಸ್ಟಾಫ್ ಕೊಟ್ಟಾಗ ನಮ್ಮಲ್ಲಿ 30ಕ್ಕೆ ಒಂದು ತರಗತಿ 30 ಮಕ್ಕಳು ಇರುವುದಿಲ್ಲ. ಹಾಗಾಗಿ ಜನರಿಗೆ ಸ್ವಲ್ಪ ಅಸಮಾನ ತಂದಿದೆ. ಯಾಕಂತ ಹೇಳಿದ್ರೆ 3 ಜನ 4 ಜನ ಸ್ಟಾಫ್ ಇರುವಾಗ ಹೇಗೆ ಅವರು ಮಾಡ್ತಾರೆ ಅನ್ನುವಂಥ ಭಾವನೆ ಮೂಡಿದೆ. ಅದು ಸರ್ಕಾರದ ಕಾನೂನು, ಅದು ನಾವು ಎಂತ ಮಾಡ್ಲಿಕ್ಕಿಲ್ಲ. ನಾವು ಆದ್ರೂ ಸಹ ಅದನ್ನೆಲ್ಲ ಬದಿಗಿರಿಸಿ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾವು ಇವತ್ತು ಒಳ್ಳೆ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೇವೆ. ಎಷ್ಟೇ ಸ್ಟಾಫ್ ಇದ್ರು ಸಹ, ಕಡಿಮೆ ಸ್ಟಾಫ್ ಇದ್ರು ಕೂಡ ನಾವು ಇವತ್ತು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಖಾಸಗಿ ಶಾಲೆಗೆ ಮತ್ತು ಸರ್ಕಾರಿ ಶಾಲೆಗೆ ಅಂತ ಹೇಳುವಾಗ ನಮ್ಮಲ್ಲಿ ಸ್ಟಾಫ್ಗಳನ್ನು ಕೊರತೆ ಇರ್ತದೆ. ನಾನು ನೇರವಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಪ್ರೈವೇಟ್ ಶಾಲೆಯಲ್ಲಿ ಸ್ಟಾಫ್ ತರಗತಿ ಒಂದು ಶಿಕ್ಷಕರನ್ನು ಅವರು ಏನೋ ಒಂದು ಆ ರೀತಿ ಏನೋ ಒಂದು ಫಂಡ್ ಮಾಡ್ಕೊಂಡು ಏನೋ ಒಂದು ಇದು ಮಾಡ್ಕೊಂಡು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಲ್ಲಿ ಜನ ಅದನ್ನು ನೋಡ್ತಾರೆ, ಇಲ್ಲಿ ಸ್ಟಾಫ್ ತುಂಬಾ ಇದ್ದಾರೆ, ಪ್ರತಿ ಕ್ಲಾಸಿಗೆ ಒಬ್ಬ ಶಿಕ್ಷಕರು ಇದ್ದಾರೆ, ಆದ್ರಿಂದ ಒಳ್ಳೆ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತದೆ ಅನ್ನುವಂಥ ಭಾವನೆ ಅಲ್ಲಿ ಇರ್ತದೆ. ನಮ್ಮಲ್ಲಿ ಏನಾಗ್ತದೆ, ನಮ್ಮ ಸರ್ಕಾರದ ಚೌಕಟ್ಟು ಏನಿದೆ, ಒಂದು ತರಗತಿ 30 ಮಕ್ಕಳಂತ ಇರ್ಬೇಕಂತೇಳಿ ಕಾನೂನು ಮಾಡ್ತಾರೆ. ನಮ್ಮಲ್ಲಿ 60-70 ಮಕ್ಕಳು ಇರುವಾಗ ಸ್ಟಾಫ್ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಸರ್ಕಾರ. ನೀವು ಅದರಲ್ಲಿ ಇದು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಶಿಕ್ಷಕರಾಗಿದ್ರು ನಾವು ಒಂದು ಬದಿಯಲ್ಲಿ ನಮ್ಮ ಮಕ್ಕಳಿಗೆ ಪಾಠ ಕೊಡ್ಬೋದು, ಆದ್ರೆ ಇದರೊಂದಿಗೆ ನಮ್ಮ ಹಳಿ ವಿದ್ಯಾರ್ಥಿಗಳು ಊರವರು ಸಹಕಾರ ಇದ್ರೆ ಮಾತ್ರ ಸರ್ಕಾರಿ ಶಾಲೆಗಳು ನಡೀಲಿಕ್ಕೆ ಸಾಧ್ಯತೆ ಉಂಟು. ಇವತ್ತು ಧನಸಹಾಯ ಆಗಲಿ ಮತ್ತೊಂದು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರಿಗೂ ಅದು ಬಂದು ನಮಗೆ ಒಟ್ಟಾಗಿ ಸೇರಿ ನಮಗೆ ಹೀಗೆ ಮಾಡುವ, ಈ ರೀತಿ ಮಾಡಿದ್ರೆ ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ, ಈ ರೀತಿ ಮಾಡುವ ಟೀಚರ್ ಅಂತ ಹೇಳಿ ನಮ್ಮಲ್ಲಿ ಬಂದು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅದರ ಪ್ರಕಾರ ನಾವು ಕೂಡ ಅವರಿಗೆ ಸಲಹೆ ಕೊಟ್ಟು ಹೊಂದಾಣಿಕೆ ಮಾಡಿಕೊಂಡು ಈ ಶಾಲೆಯನ್ನು ಉಳಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಕೂಡ. ಗ್ರಾಮ ಪಂಚಾಯತಿಯಿಂದ ನಮ್ಮ ಶಾಲೆಯಲ್ಲಿ ಏನಾದರೂ ಕೊರತೆ ಇದ್ರೆ ಅದು ನಾವು ಅವರ ಗಮನಕ್ಕೆ ತರ್ತೇವೆ. ಈಗ ಶೌಚಾಲಯ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ದುರಸ್ತಿ ಕಾರ್ಯಗಳಾಗಿರ್ಬಹುದು, ಅದಕ್ಕೆ ನಾವು ಸ್ಪಂದಿಸಿದಾಗ ಅವರು ನಮ್ಗೆ ಒಳ್ಳೆ ಒಂದು ಸಹಾಯ ಮಾಡ್ತಾರೆ, ಸ್ಪಂದಿಸ್ತಾರೆ. ಅದಕ್ಕೆ ಬೇಕಾಗಿರುವ ಫಂಡ್ ಎಲ್ಲ ಕೊಡ್ತಾರೆ. ಸೊ ನಿಮ್ಗೆ ಆ ಬಗ್ಗೆ ಯಾವುದೇ ಒಂದು ಕೊರತೆ ಕಾಣಲಿಲ್ಲ ಇಷ್ಟರವರೆಗೂ? ಕೊರತೆ ಅಂತ ನಮ್ಗೆ ಮೇನ್ ಇರೋದಿಲ್ಲ, ಜಾಗ ಒಂದು ನಮ್ಗೆ ಪ್ರಾಬ್ಲಮ್ ಉಂಟು ಇಲ್ಲಿ.
ಶಾಲೆ ಜಾಗ ಅದು ಬೇರೆ ಪ್ರೈವೇಟ್ ಆಗಿದೆ, ಅದು ಗವರ್ಮೆಂಟ್ ಆಗ್ಬೇಕು. ಅದು ಈಗ ಸಮಸ್ಯೆ. ಏನೇ ಒಂದು ಫಂಡ್ ಬರಬೇಕಾದ್ರೆ ಮೊದಲು ಸರ್ಕಾರಿ ಜಾಗ ಅಂತೇಳಿ ನಮ್ಮ ಇಲಾಖೆ ಮತ್ತೆ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅಲ್ಲಿ ಅನುದಾನ ಬರಬೇಕಾದ್ರೆ ಶಾಲೆ ಜಾಗ ಸರ್ಕಾರಿದ ಅಂತ ಮೊದಲು ಕೇಳ್ತದೆ. ನಮ್ಮ ಶಾಲಾ ಜಾಗ ಸರ್ಕಾರಿ ಹೆಸರು, ನಮ್ಮ ಶಾಲೆ ಹೆಸರಲ್ಲ ಆದರೆ ಪ್ರತಿಯೊಂದು ಫಂಡ್ ನಮಗೆ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅದೆಲ್ಲ ಬರಲಿಕ್ಕೆ ಸಾಧ್ಯ. ಇದನ್ನೆಲ್ಲ ಹಳೆ ವಿದ್ಯಾರ್ಥಿಗಳು ನಾವು ಎಲ್ಲ ಸೇರ್ಕೊಂಡು ಪ್ರಯತ್ನ ಮಾಡಿದ್ರೆ ಕೊಡ್ಬಹುದೇನೋ ಅಂತ ನಮ್ಮ ಅನಿಸಿಕೆ. ನಮ್ಮ ಶಾಲೆಗೆ ಕೋವಿಡ್ ನಂತರ ಶಾಲೆಗೆ ಮಕ್ಕಳು ಬರಬೇಕಾದ್ರೆ ಪ್ರೈವೇಟ್ ಶಾಲೆಯಲ್ಲಿ ಡೊನೇಷನ್ ಬಗ್ಗೆ ಒಂದು ಸ್ವಲ್ಪ ಏನೋ ವ್ಯತ್ಯಾಸ ಕಂಡುಕೊಂಡು ಅವ್ರು ಏನು ಮಾಡಿದ್ರು, ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಪಡಿತೇವೆ ಅಂತೇಳಿ ಬಂದರು. ಬರುವಾಗ ಅಲ್ಲಿ ಏನಾಗ್ತದೆ ಅಂತೇಳಿ ನಮ್ಮಲ್ಲಿ ಸ್ಟಾಫ್ ಕಡಿಮೆ ಇದ್ದರೂ ಸಹ ನಾವೇನು 3 ಜನ ಮಾಡುವಂಥ ಕೆಲಸವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಒಬ್ಬರ ಶಿಕ್ಷಕರನ್ನು ಜವಾಬ್ದಾರಿಯುತ ಮಾಡಿ ಮಕ್ಕಳಿಗೆ ಪಾಠ ಪ್ರವಚನಗಳು, ಚಟುವಟಿಕೆಗಳು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾನು ತಿಳಿಪಡಿಸ್ತೇನೆ. ನಿಮ್ಮೊಂದಿಗೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ನೀವು ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸೊ ನಿಮಗೆ ತುಂಬ ಧನ್ಯವಾದಗಳು. ನಮಸ್ತೆ ಸರ್. ಶಾಲೆಯ ಹಿರಿಯ ಶಿಕ್ಷಕಿ ಸತ್ಯವತಿ ಮೇಡಮ್ ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಪರಿಚಯ, ನೀವು ಇಲ್ಲಿರುವ ಅನುಭವ ಎಲ್ಲ ನಮಗೆ ತಿಳಿಸ್ಬೋದಾ? ಖಂಡಿತವಾಗಿ ತಿಳಿಸ್ತೇನೆ. ನನ್ನ ಹೆಸರು ಸತ್ಯವತಿ. ನಾನು ಶಿಕ್ಷಕಿಯಾಗಿ ಸುಮಾರು 37 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೇನೆ. ಶಾಲೆಗೆ ಬಂದು ಸುಮಾರು 5 ವರ್ಷಗಳಾಯಿತು. ತುಂಬ ಖುಷಿ ಆಯಿತು ನೋಡಿ, ವಾತಾವರಣ ಚೆನ್ನಾಗಿತ್ತು. ಈ ಶಾಲೆ ಎನ್ನುವಂಥದ್ದು ಸುಮಾರು 1947ರಲ್ಲಿ ಸ್ಥಾಪನೆ ಆಯಿತು. ವರ್ಷ 75 ವರ್ಷಗಳನ್ನು ಈ ಶಾಲೆ ಯಶಸ್ವಿಯಾಗಿ ಪೂರೈಸಿ ಅಮೃತ ಮಹೋತ್ಸವವನ್ನು ನಾವು ತುಂಬ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಮತ್ತು ಊರವರ ಸಹಕಾರದಿಂದ, ದಾನಿಗಳ ಸಹಕಾರದಿಂದ ತುಂಬಾ ವಿಜೃಂಭಣೆಯಿಂದ ನಾವು ನೆರವೇರಿಸಿದ್ದೇವೆ. ಅದಕ್ಕೆ ನಾವು ನಿಜವಾಗಿ ಯಾವಾಗಲೂ ಕೃತಜ್ಞರಾಗಿರ್ತೇವೆ. ಮತ್ತು ಸದಾ ಕ್ರಿಯಾಶೀಲರಾಗಿರುವಂತ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಒಂದು ನೇತೃತ್ವವು ಕೂಡ ಇಲ್ಲಿದೆ. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಬಹಳ ಸಕ್ರಿಯವಾಗಿ ಹಗಲಿರುಳು ಶಾಲೆಗಾಗಿ ದುಡಿತಾ ಇದ್ದಾರೆ. ಶಾಲೆಯ ಪುನಃ ಮಕ್ಕಳನ್ನ ಯಾವ ಸಾರ್ವಜನಿಕರಲ್ಲಿ ಕೇಳಿದಾಗ ಏನ್ ಹೇಳ್ತಾರೆ, ಅದು 700 ಮಕ್ಕಳಿದ್ದಂತ ಶಾಲೆ ಅನ್ನುವಂತ, ಈಗ ಈ ಪರಿಸ್ಥಿತಿಗೆ ಬಂತಲ್ಲ ಅನ್ನುವಂತ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಯೋಜನಾ ವಿಧಾನದಲ್ಲಿ, ನೇತೃತ್ವದಲ್ಲಿ ಪುನಃ ನಾವು ಆ ಗತಕಾಲಕ್ಕೆ ವೈಭವವನ್ನು ತರುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸ್ತಾ ಇದ್ದೇವೆ ಮೇಡಮ್. ಆದ್ರಿಂದ ಬಹಳ ಈಗ ಬರುವಾಗ ಈ ಮಕ್ಕಳು ಕೂಡ ಹಾಗೆ ವಲಸೆಗಾರ ಮಕ್ಕಳಾದ್ರೂ ಕೂಡ ಬಹಳ ಒಂದು ತೀಕ್ಷ್ಣ ಬುದ್ಧಿಯೊಳಗಿದ್ದಾರೆ. ಅವರು ಶಾಲೆಗೆ ಅವರನ್ನ ಕರೆದುಕೊಂಡು ಬಂದ ಮೇಲೆ ಅವರನ್ನ ಶಾಲೆಯಲ್ಲಿ ಅವರ ಶಾಲೆಯ ಆಕರ್ಷಣೆ ಅವರಿಗೆ ಆದ ಮೇಲೆ ಖಂಡಿತವಾಗಿ ಅವರು ಶಾಲೆಯಿಂದ ಹೋಗುವಂತ ಪರಿಸ್ಥಿತಿ ಇಲ್ಲ ಅಂತ ಅನೇಕ ಅನುಭವಗಳು ನಮ್ಮ ಶಿಕ್ಷಕರಿಗೆ ಆಗಿದೆ. ಅವರು ಮಕ್ಕಳೇ ಅವರಿಗೆ ಹುಷಾರಿಲ್ಲದಿದ್ರು ಕೂಡ ಶಾಲೆಗೆ ಮನೆಗೆ ಹೋಗು ಅಂದ್ರೂ ಕೂಡ ಅವರು ಹೋಗುದಿಲ್ಲ. ಇಲ್ಲ, ನಾನು ಸೃಷ್ಟಿಯಾಗಿದೆ, ಇಲ್ಲಿ ಸೃಷ್ಟಿಯಾಗಿದೆ. ಅವರು ಬರೀ ಕೇವಲ ವಿದ್ಯೆಗೆ ಮಾತ್ರ ಅಲ್ಲ ನಾವು ಇದು ಮಾಡುವಂತದ್ದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಮಕ್ಕಳಿಗೆ ಒಂದು ತೋಟಗಾರಿಕೆಯಲ್ಲಿರ್ಬೋದು, ಎಲ್ಲವನ್ನು ಕೂಡ ನಾವು ಎಲ್ಲಾ ವಿಷಯಗಳಿಗೆ ಒತ್ತು ಕೊಟ್ಟು ನಾವು ಶಾಲೆಯಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ. ಮತ್ತೆ ಮಕ್ಕಳಿಗೆ ಖುಷಿ ಪಡುವಂತ ವಾರ್ಷಿಕ ಚಟುವಟಿಕೆಗಳು, ವಾರ್ಷಿಕೋತ್ಸವ ಎಲ್ಲವನ್ನು ನಾವು, ಮತ್ತೆ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಮ್ಮಳು ನಿಜವಾಗಿ ಸರ್ಕಾರಿ ಶಾಲಾ ಮಕ್ಕಳು ಅನ್ನುವುದನ್ನು ಕೂಡ ಕೆಲವರು ಮರೀತಾರೆ. ಅಷ್ಟು ಪ್ರೈಸ್ಗಳನ್ನ ತಗೊಂಡು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತದೆ ನಮಗೆ ಹೇಳಲಿಕ್ಕೆ. ಅದಕ್ಕೆ ನಮ್ಮ ಶಿಕ್ಷಕರ ಎಲ್ಲರ ಒಂದು ಸತತ ಪ್ರಯತ್ನ, ಪರಿಶ್ರಮ, ಮುಖ್ಯೋಪಾಧ್ಯಾಯರ ಪ್ರೋತ್ಸಾಹ ಅದಕ್ಕೆ ಕಾರಣ ಅಂತ ಹೇಳ್ತೀನಿ. ಸರಿ, ಥ್ಯಾಂಕ್ ಯು. ಇನ್ನೊಬ್ರು ಹಿರಿಯ ಶಿಕ್ಷಕಿ ಇದ್ದಾರೆ, ಕಾರ್ಮೆಲ್ ಡಿಸೋಜಾ ಅಂತ. ನಮ್ಮ
ಈ ಶಾಲೆಯ ನಾಯಕ ಒಬ್ಬ ಇದ್ದಾನೆ ಹರ್ಷಿತ್ ಅಂತ, ಅವನಲ್ಲಿ ಕೇಳಿದಾಗ ನಿಂಗೆ ಯಾರು ತುಂಬಾ ಪ್ರಿಯವಾದ ಶಿಕ್ಷಕಿ ಹೇಳಿದಾಗ ಡಿಸೋಸಾ ಮೇಡಮ್ ಅಂತ ಹೇಳಿದ್ರು. ನಾವು ನಮ್ಮ ಡಿಸೋಸಾ ಮೇಡಮ್ ಹತ್ರ ಮಾತಾಡುವ. ಮೇಡಮ್ ನಮಸ್ತೆ, ನಿಮ್ಗೆ ಏನ್ ಹೇಳ್ತೀರಿ ಈ ಶಾಲೆ ಬಗ್ಗೆ? ಉತ್ತಮವಾದ ಶಾಲೆ, ಉತ್ತಮವಾದ ಊರು, ಉತ್ತಮವಾದ ಮಕ್ಕಳು ಅಂತ ಹೇಳ್ಬೋದು. ಯಾಕಂದ್ರೆ ಯಾವ ಚಟುವಟಿಕೆಯನ್ನ ಹಮ್ಮಿಕೊಂಡರೂ ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ತುಂಬಾ ಖುಷಿ ಕೊಡ್ತದೆ. ಹಾಗಾಗಿ ನಾನು ತುಂಬಾ ಇಷ್ಟಪಡ್ತೇನೆ ಈ ಶಾಲೆ. ಮಲೆನಾಡಿನಲ್ಲಿ ನಾನು ವೃತ್ತಿ ಮಾಡಿ ಬಂದಿರೋದ್ರಿಂದ ತುಂಬಾ ತಾರತಮ್ಯ ಇಲ್ಲಿ ನನಗೆ ಕಾಣ್ತದೆ. ಮಲೆನಾಡಿಗೂ ಕರಾವಳಿಗೂ ಮಲೆನಾಡಲ್ಲಿ ಟೀಚ್ ಮಾಡ್ತಾ ಇದ್ರಿ. ತೀರ್ಥಹಳ್ಳಿ ತಾಲೂಕಲ್ಲಿ ಸುಮಾರು 15 ವರ್ಷ ಅಲ್ಲೇ ಮಾಡಿ ಇಲ್ಲಿಗೆ ಬಂದು ನಾನು 2.5 ವರ್ಷ ಆಯ್ತು. ಯಾಕೆ ಮೇಡಮ್ ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ಇಲ್ಲಿ ಮಕ್ಕಳು? ಆಕ್ಟಿವಿಟಿ ತುಂಬಾ ಹಮ್ಮಿಕೊಳ್ತೇನೆ, ಆಕ್ಟಿವಿಟಿಗಳನ್ನ ಹಾಕೊಳ್ತೇನೆ. ಮತ್ತೆ ನಿಮ್ದು ಮಕ್ಕಳೊಟ್ಟಿಗೆ ಒಡನಾಟ ತುಂಬಾ ಬೇರೆ ಸ್ಪೆಷಲ್ ಆಗಿರ್ಬೋದು, ಇಲ್ಲಾದ್ರೆ ಸಾಧಾರಣಕ್ಕೆ ಮಕ್ಕಳ ಮನಸ್ಸನ್ನು ಗೆಲ್ಲಿಕ್ ಆಗುದಿಲ್ಲ. ಮಕ್ಕಳು ಏನು ಗೊತ್ತಾ, ಬೋಧನೆಯೇತರ ಚಟುವಟಿಕೆಗಳು ನಮ್ಮ ಬೋಧನೆಗೆ ಪೂರಕವಾಗಿದ್ರೆ ಮಾತ್ರ ಮಕ್ಕಳು ತುಂಬಾ ಕ್ರಿಯಾಶೀಲರಾಗ್ತಾರೆ. ಕೇವಲ ಬೋಧನೆ ಒಂದೇ ಶಾಲೆಗಳಲ್ಲಿ ಇದ್ರೆ ಮಕ್ಕಳು ಕ್ರಿಯಾಶೀಲರಾಗ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನಿತರ ಚಟುವಟಿಕೆಗಳು ಹಮ್ಮಿಕೊಳ್ಬೇಕು. ಅದನ್ನ ನಾನು ಶನಿವಾರದಂದು ಹೆಚ್ಚು ಚಟುವಟಿಕೆಗಳನ್ನ ಕ್ಲಾಸ್ ವೈಸ್ ಹಮ್ಮಿಕೊಳ್ತೇನೆ. ಆಗ ಖುಷಿ ಪಡ್ತಾರೆ ಅವರಿಗೆ. ನಿಮ್ಮ ಹತ್ರ ಮಾತಾಡುವಾಗ ಮಕ್ಕಳಿಗೆ ಯಾವ ಸಂದೇಶ ಕೊಡ್ತೀರಿ ಅನ್ನೋದ್ಕಿಂತ ಟೀಚರ್ಸ್ಗೆ ಏನ್ ಸಂದೇಶ ಕೊಡ್ತೀರಿ ಅಂತ ಕೇಳುವಂತ ಆಗ್ತಾ ಉಂಟು ನಂಗೆ. ನಾನು ಹೇಳೋದಾರೆ, ಮಕ್ಕಳು ನಮ್ಗೆ ಸಿಕ್ಕುವಂತ ಆಸ್ತಿ, ಅವರೇ ನಮ್ಮ ದಣಿಗಳು ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು. ಆ ಮಕ್ಕಳಿಗೆ ಏನು ಬೇಕು, ಎಲ್ಲಾ ಮಕ್ಕಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಆ ಮಕ್ಕಳ ಕಲಿಕೆಗೆ ಪೂರಕವಾಗಿ ಮಕ್ಕಳಿಗೆ ಏನು ಬೇಕು ಅಂತ ಆಸೆ ಪಡ್ತಾರೆ ಅನ್ನೋದನ್ನ ನೋಡಿಕೊಂಡು ಆ ರೀತಿಯಲ್ಲಿ ನಾವು ಬೋಧನೆಯನ್ನ ಮಾಡ್ಕೊಳ್ಬೇಕು, ಬೋಧನೆಯನ್ನ ಹಮ್ಮಿಕೊಳ್ಬೇಕು. ಹೆಚ್ಚು ನಮ್ಮ ಶಾಲೆಯನ್ನ ವೃತ್ತಿಯನ್ನ ಇಷ್ಟಪಡಬೇಕು ಅಂತ ನಾನು ಹೇಳ್ತೀನಿ. ಸೊ ಎಲ್ಲಾ ಟೀಚರ್ಸ್ ಇದನ್ನ ಫಾಲೋ ಮಾಡಬೇಕು ಅಲ್ವಾ ಮೇಡಮ್? ಖಂಡಿತ. ನಮ್ಮ ವೃತ್ತಿಯನ್ನ ಪ್ರೀತಿಸಿದ್ರೆ ಮಾತ್ರ ನಾವಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಅವಾಗ ಮಾತ್ರ ನಮ್ಮ ವೃತ್ತಿ ಜೀವನ 100ಕ್ಕೆ 100 ಸರಿಯಾಗುತ್ತೇನೋ ಅಂತ ನನ್ನ ಆಶಯ. ಹಾಗೆ ಎಲ್ಲ ಶಿಕ್ಷಕರು ಇರ್ಲಿ ಅನ್ನೋದು ಆಸೆ. ಥ್ಯಾಂಕ್ ಯು ಮೇಡಮ್. ಶೋಭಾ ನನ್ನ ಹೆಸರು. ನಾನು STMCಯಲ್ಲಿ ಅಧ್ಯಕ್ಷರಾಗಿದ್ದೇನೆ. ಈ ಶಾಲೆ ಅಂದರೆ ಕೊರೋನಾ ಟೈಮಲ್ಲಿ ನಾನು ನನ್ನ ಮಗ UKG ಹೋಗ್ತಿದ್ದ. ಫಸ್ಟ್ ಸ್ಟ್ಯಾಂಡರ್ಡ್ ಬಂದಾಗ ನನಗೆ ಇಂಗ್ಲೀಷಿನ ಬಗ್ಗೆ ತುಂಬ ಅಂದರೆ ಈಗ ಇಂಗ್ಲೀಷ್ ಮೀಡಿಯಂ ಇದ್ದರೆ ಮಾತ್ರ ಮೇಡಮ್ ಇದು ಮಕ್ಕಳನ್ನ ಇದು ಮಾಡಿ ಗೀತಾ ಮ್ಯಾಮ್ ಅಂತ ಒಬ್ಬರು ಇದ್ರು, ಅವ್ರು ಇಂಗ್ಲಿಷ್ ಟೀಚರ್ ಆಗಿದ್ರು. ಅವರ ಟೀಚಿಂಗು ಇನ್ನು ಚಂದ ಉಂಟು. ಅಂದ್ರೆ ಅವರು ನಾವು ಕನ್ನಡ ಮೀಡಿಯಂ ಕಲ್ತದ್ದಾದ್ರೆ ಅವರ ಇಂಗ್ಲಿಷ್ ನನ್ನ ಮಗ ಒಳ್ಳೆ ರೀತಿಯಲ್ಲಿ ಇಂಗ್ಲಿಷ್ ಮೀಡಿಯಂಕ್ಕಿಂತ ಅಂದ್ರೆ ಅವರಾಗಿ ಕಾಂಪಿಟಿಷನ್ ಕೊಡ್ತಿದ್ದ. ಅವ್ರು ಹೋದ ನಂತರ ಒಂದ್ ಸ್ವಲ್ಪ ಡಲ್ ಆದ. ಆಮೇಲೆ ಈಗ ಡಿಸೋಜಾ ಮೇಡಮ್ ಬಂದಿದ್ರು, ಅವರು ಇಂಗ್ಲಿಷ್ ಅವರದ್ದು ತುಂಬಾ ಆಕ್ಟಿವಿಟೀಸ್ ತುಂಬಾ ಮಾಡಿಸ್ತಾರೆ. ಇಂಗ್ಲಿಷ್ ಇನ್ನೂ ಒಳ್ಳೆ ಕಲಿಸ್ತಿದ್ದಾರೆ ಮಕ್ಕಳಿಗೆ. ಹಾಗೆ ಸತ್ಯವತಿ ಮೇಡಮ್ ನಮ್ಮ ಶಾಲೆಯ ಬೆನ್ನೆಲುಬು ಅವ್ರು. ಯಾಕಂದ್ರೆ ಈ ಶಾಲೆ ಒಂದು ಹಂತದಲ್ಲಿ ಮುಚ್ಚಿದಾಗಿ ಇತ್ತು ಕೊರೋನಾ ಟೈಮಲ್ಲಿ. ಆದ್ರೆ ಸತ್ಯವತಿ ಮೇಡಮ್ ಮತ್ತು ಡಿಸೋಜಾ ಮೇಡಮ್ ಅವರು ನಿಂತು ಈ ಶಾಲೆಗೆ ಒಂದು ಹಳೆ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಬರ್ತಾ ಇರ್ಲಿಲ್ಲ ಈ ಶಾಲೆಗೆ. ಅವರ ಮನ ಒಲಿಸಿ ಈ ಟೀಚರ್ಸ್ನವರು ಕರ್ಕೊಂಡ್ಬಂದು ನಮ್ಮ ಶಾಲೆಗೆ ಒಂದು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಅವರೇ ಇಬ್ರು ಶಿಕ್ಷಕಿಯರು ಮೇನ್ ಕಾರಣ. ಅದೇ ನಂಗೆ ಅದೊಂದು ತುಂಬಾ ಖುಷಿ. ಈ ಶಾಲೆ ಇನ್ನೂ ಒಳ್ಳೇದಾಗ್ಬೇಕು. ಟೀಚರ್ ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಾರಂತೆ. ಅದೇ ಒಂದು ಬೇಜಾರು ಸಂಗತಿ. ಒಂದು ಶಿಕ್ಷಣ ಸಂಸ್ಥೆಗೆ ಮಾಧ್ಯಮ ಮುಖ್ಯ ಅಲ್ಲ, ಅಲ್ಲಿರುವ ಶಿಕ್ಷಕರು ಒಳ್ಳೆದ್ರಲ್ಲಿ ಇದ್ರೆ ಆ ಸಂಸ್ಥೆ ಎಷ್ಟೋ ಒಂದು ಉತ್ತಮ ಮೇಲ್ಸ್ಥಾನಕ್ಕೆ ಹೋಗ್ತದೆ ಅಂತ ಹೇಳಿಕೊಟ್ಟ ನಿಮ್ಗೆ ತುಂಬಾ ಧನ್ಯವಾದ. ನಮ್ಮ ಈ ಶಾಲೆಯಲ್ಲಿ 25 ವರ್ಷದಿಂದ ಅಂಗನವಾಡಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಭಾರತಿ ಮೇಡಮ್ ಅವರಿದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ಅನುಭವ ಹೇಳಿ. ಅನುಭವ ಅಂದ್ರೆ, ನಾನು ಫಸ್ಟಿಗೆ ಕೆಮ್ಮಣ್ ಕಾನ್ವೆಂಟ್ ಅಲ್ಲಿ 2 ವರ್ಷ ಸರ್ವಿಸ್ ಮಾಡಿದ್ದೇನೆ. ಆಮೇಲೆ ನನ್ಗೆ ಇಲ್ಲಿ ಚಾರ್ಜಿಗೆ ಅಂತ ಹೇಳಿ ಹಾಕಿದ್ರು. ನನ್ನ ಕೆಳಾರ್ಕಲ್ ಬೆಟ್ಟಿನ ಹುಡುಗವೇ ಆಗ್ಲಿಕ್ಕೆ ಹೋಗಿ ನಾನು ಇಲ್ಲೇ ತಕೊಂಡೆ. ಹೌದು, 25 ವರ್ಷ ಆಯ್ತು. ಇಂತ ಊರು ತುಂಬಾ ಖುಷಿ ಆಗ್ತದೆ ನನ್ಗೆ, ಅದು ಹೇಳಲಿಕ್ಕಿಲ್ಲ. ಅಷ್ಟೊಂದು ನನ್ನ ಗರಡಿ ಮಜಲ್ ಅಂತ ಹೇಳಿದ್ರೆ ತುಂಬಾ ಇಷ್ಟದ ಊರು. ನಾನ್ ಕೂಡ ಹಾಗೆ ತುಂಬಾ ಸಂತೋಷದಲ್ಲಿ ಹೇಳೋದು, ನನ್ನ ಅಮ್ಮ ಇದೇ ಶಾಲೆಯಲ್ಲಿ ಪ್ರಥಮ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಇದೇ ಶಾಲೆಯಲ್ಲಿ ಸರ್ವಿಸ್ ಮಾಡಿದ್ದಾರೆ. ಅಂದ್ರೆ ಶಿಕ್ಷಕಿಯಾಗಿ, ಗವರ್ಮೆಂಟ್ ಟೀಚರ್ ಮಗಳಂತ ಹೇಳಿಕ್ಕೆ ಹೆಮ್ಮೆ. ಅವರ ಹೆಸರು ಮೇಡಮ್ ಮುತ್ತು ಟೀಚರ್ ಅಂತ ಹೇಳಿ. ಅವರ ಫಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲೇ. ಹಾಗಾಗಿ
ನನ್ಗೆ ಅಂಗನವಾಡಿ ಟೀಚರ್ ಆದ್ರೂ ಪರವಾಗಿಲ್ಲ, ತುಂಬಾ ಸಂತೋಷ. ಅಂತ ಹೇಳಿದ್ರೆ ಮಕ್ಕಳೊಟ್ಟಿಗೆ ಇರೋದು, ಯಾವತ್ತು ರಜೆ ಮಾಡೋದು ಅದೆಲ್ಲ ಬೇಡವೇ ನನ್ಗೆ, ಅಷ್ಟು ಇದಾಗಿದೆ. ನಾನೊಂದು ಕಾನ್ವೆಂಟಿನ ಟೈಪ್ ಅಲ್ಲೇ ಮಾಡ್ತಾ ಇದ್ದೇನೆ, ಯೂನಿಫಾರ್ಮ್, ಫುಲ್ ಯೂನಿಫಾರ್ಮ್, ಮಕ್ಕಳು ಸಹ ಹಾಗೆ. ಅದರಲ್ಲಿ ಸಹ ನನಗೆ 22, 23ರಲ್ಲಿ ಜಿಲ್ಲಾ ಪ್ರಶಸ್ತಿ, ಮತ್ತೆ 23, 24ರಲ್ಲಿ ತಾಲೂಕು ಪ್ರಶಸ್ತಿ, 1,500 ಅಂಗನವಾಡಿಯಲ್ಲಿ ನನ್ನನ್ನು ಗುರುತು ಮಾಡಿದ್ದಾರೆ. ಹಾಗೆ ನಾನೊಂದು ನಮ್ಮ ಪಂಚಾಯತಿಯನ್ನು ಕೂಡ ಒಂದು ಇದರಲ್ಲಿ ಅಂದ್ರೆ ಈ SRL ಘಟಕದಲ್ಲಿ ನಾವೇ ಹೋಗಿ ಏನಿದ್ರು ನಮ್ಮನ್ನೇ ಕರೆಯುವುದು. ನಮ್ಮ ಇವ್ರು ಕೂಡ ಹಾಗೆ, ನಮ್ಮ ಊರಿನಿಂದ ನಾವು ಬೆಂಗ್ರೆಯಿಂದ ಬಂದವರು, ಇವರು ಈ ಊರಿಗೆ ಮದುವೆಯಾಗಿ ಬಂದಿದ್ದಾರೆ, ಹಾಗೆ ನಾನ್ ಸಹ ಈ ಊರಿಗೆ ಮದುವೆಯಾಗಿ ಬಂದಿದ್ದೇನೆ. ಅವರು ಅಧ್ಯಕ್ಷರಾಗಿದ್ದಾರೆ ಈಗ. ತುಂಬಾ ಸಂತೋಷ. ಎಲ್ಲರದ್ದು ಈಗ ಒಂಚೂರು ಅವರು ಹೇಳಿದಾಗೆ ಎಲ್ಲರದ್ದು ಪರಿಚಯ ಸಹ ಆಗಿದೆ. ಸೊ ನೀವು ವೃತ್ತಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದೀರಾ? ಅಂಗನವಾಡಿ ಟೀಚರ್ ಸಣ್ಣ ಹುದ್ದೆ ಅದೆಲ್ಲ ಮನಸ್ಸಿಗೆ ನಿಮ್ಗೆ ಬರುವುದಿಲ್ಲ? ಇಲ್ಲ ಬರುವುದೇ ಇಲ್ಲ. ಕೂಡ IT ಯಲ್ಲಿ ಮಗನಿಗೆ ಕೆಲಸ ಆಯ್ತು, ಮಗಳಿಗೂ ಈಗ ಇನ್ನೆಂತ ಬೇಕು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ನನಗೆ ತುಂಬಾ ದೇವರು ಕೈ ಬಿಡ್ಲಿಲ್ಲ. ಇಲ್ಲ ಸಂಬಳ ಅದು ಕಡಿಮೆ ಆಗ್ಲಿ, ಚಿಕ್ಕ ಕೆಲಸ ಆಗಲಿ, ಅದರಲ್ಲಿ ನೆಮ್ಮದಿ ಬೇಕು. ಶಾಲೆ ಬಗ್ಗೆ ಹೇಳ್ಬೇಕಾದ್ರೆ ಹೇಳಲಿಕ್ಕೆ ಇಲ್ಲ, ಅಷ್ಟು ಒಳ್ಳೆ ಸ್ಟಾಫ್. ನಾವು ಎಲ್ಲವನ್ನು ಜಂಟಿಯಾಗೇ ಮಾಡುದು. ಪ್ರತಿ ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತೇವೆ. ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್, ಚಿತ್ರಕಲೆ, ಕಲಿಕೆ, ಪ್ರತಿ ಒಂದು ಕೂಡ ಉಂಟು. ಮಕ್ಕಳಿಗೆ ದಿವಸ ಕಾಪಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೇಗೆ ಮಾಡ್ತಾರೆ ಹಾಗೆ. ನಾವೊಂದು 15-20 ಮಕ್ಕಳನ್ನು ಈ ಶಾಲೆಗೆ ಕೊಡ್ತಾ ಇದ್ದೆ. ಆಮೇಲೆ ಇಂಗ್ಲಿಷ್ ಮೀಡಿಯಂ ಮುಂಚೆ ಇಂಗ್ಲಿಷ್ ಮೀಡಿಯಂ ಆದ್ಮೇಲೆ ಕೆಲವು ಮಕ್ಕಳೆಲ್ಲ ಹೋದ್ರು. ಆದ್ರೂ ನನ್ನ ಏರಿಯಾದಲ್ಲಿ ಮಕ್ಕಳು ಇಲ್ಲದಿದ್ರು 25 ಮಕ್ಕಳು ಕಂಪಲ್ಸರಿ ಬೇರೆ ಊರಿನಿಂದ, ಕೆಮ್ಮಣ್ಣಿಂದ ಬರ್ತವೆ, ನೇಜರ್ನಿಂದ ಬರ್ತವೆ. ಈಗ ಕೂಡ ಈ ಶಾಲೆಗೆ ನನ್ನ ಅಂಗನವಾಡಿಗೆ ಹೇಳಿದ್ ನಾನು, ಇಲ್ಲಿ ಶಾಲೆಗೆ ಹೇಗೂ ಬರ್ತವೆ. ಸುಮಾರು ಮಕ್ಕಳನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ಈ ಸರಿ ಕೆಲವು ಮಕ್ಕಳಿಗೆಲ್ಲ ಹೇಳಿದ್ದೇವೆ, ಇನ್ನು ನಮ್ಮ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಆಯ್ತಲ್ವಾ, ತುಂಬಾ ಖುಷಿ ಆಯ್ತು. ಬೇರೆ ಎಲ್ಲೆಲ್ಲಿ ಹೋಗೋದಕ್ಕಿಂತ ನಮ್ಮ ಗರಡಿ ಮಜಲ್ ಒಳ್ಳೆ ಶಾಲೆ ಆಗ್ಲಿ, ನನ್ನ ಯಜಮಾನರು ಕಲ್ತ ಶಾಲೆ, ಅದೊಂದು ತುಂಬಾ ಹೆಮ್ಮೆ ಉಂಟು ಮೇಡಮ್. ಓಕೆ ಓಕೆ ಸರಿ. ನಾನು ನಾಗಾರ್ಜುನ ಅಂತೇಳಿ ಶಿಕ್ಷಣ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೇನೆ BO ಕಚೇರಿ ಬ್ರಹ್ಮಾವರದಲ್ಲಿ. ನಮ್ಮ 16 ಕ್ಲಸ್ಟರ್ನಲ್ಲಿ 4 ಶಿಕ್ಷಣ ಸಂಯೋಜಕರ ವೃತ್ತ ಇದ್ದಿರ್ತದೆ. ಅದರಲ್ಲಿ ನಮ್ಮದು ಮಣಿಪಾಲ ಹೋಬಳಿಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇರೋದು. ನಮ್ಮ ಏರಿಯಾದಲ್ಲಿ 4 ಕ್ಲಸ್ಟರ್ಗಳನ್ನು ಒಳಗೊಂಡಿದೆ. ಕ್ಲಸ್ಟರ್ ಅಂತಂದರೆ ಒಂದು ಟೋಟಲ್ 16 ಕ್ಲಸ್ಟರು. ಅದರಲ್ಲಿ ನನ್ನ ವ್ಯಾಪ್ತಿಗೆ ಬರೋದು 4 ಕ್ಲಸ್ಟರು. ಸರ್ವೇ ಸಾಮಾನ್ಯವಾಗಿ ಒಂದು ಕ್ಲಸ್ಟರ್ನಲ್ಲಿ ಒಂದು 10ರಿಂದ 15 ಶಾಲೆಗಳು ಇದ್ದಿರ್ತದೆ. ಅದರಲ್ಲಿ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಇಷ್ಟು ಶಾಲೆಗಳು ಇದ್ದಿರ್ತದೆ. ಇದರ ಒಂದು ಮೇಲುಸ್ತುವಾರಿ ಅಂದರೆ ಶಾಲೆಗೆ ವಿಸಿಟ್ ಮಾಡೋದಾಗಲಿ, ಆ ಶಾಲೆಯ ಶಿಕ್ಷಕರ ಒಂದು ಪಾಠ ವೀಕ್ಷಣೆ ಮಾಡೋದಾಗಿರ್ಬೋದು. ಅದು ಟೋಟಲಿ ಒಟ್ಟಾರೆ ಅಂತಂದರೆ ಶೈಕ್ಷಣಿಕ ಗಟ್ಟಿಗೊಳಿಸಲಿಕ್ಕೆ, ಮಕ್ಕಳ ಶೈಕ್ಷಣಿಕ ಬಲವರ್ಧನೆಯನ್ನ ನಾವು ಆಗಾಗ ಶಾಲೆಗೆ ವಿಸಿಟ್ ಮಾಡಿ ಅದನ್ನ ಓರೆ ಹಚ್ಚುವಂಥದ್ದು, ಅದನ್ನ ನೋಡ್ಕೊಳ್ಳುವಂಥದ್ದು. ಹಾಗೆ ಈ ಶಾಲೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಮೊದಲು ನಾನು ಗೊತ್ತಿದ್ದ ಹಾಗೆಯೇ ಇದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿತ್ತು. ಇದು ಮಾದರಿ ಶಾಲೆ ಅಂದರೆ ಮಾಡೆಲ್ ಸ್ಕೂಲ್ಗಳಾಗಿತ್ತು. ಅಂದರೆ ಇಲ್ಲಿ ಮಾಡೆಲ್ ಸ್ಕೂಲನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಒಂದಿಷ್ಟು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಒಂದು ಭೌತಿಕ ವ್ಯವಸ್ಥೆಗಳು ಕೂಡ ತುಂಬ ಜಾಸ್ತಿ ಇದ್ದಿರ್ತದೆ. ಹಾಗೆ ಬೆಂಚು, ಕುರ್ಚಿ, ಬಾಕಿ ಉಳಿದು ಎಲ್ಲ ಫೆಸಿಲಿಟಿಗಳು, ಸೌಲಭ್ಯಗಳು ಜಾಸ್ತಿ ಇದ್ದಿರುವಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದ್ದಿರ್ತದೆ. ಆ ನಿಟ್ಟಿನಲ್ಲಿ ಕೆಲವೊಂದು ಶಾಲೆಯನ್ನು ಮಾಡೆಲ್ ಶಾಲೆಯಾಗಿ ಮಾಡಿಕೊಂಡಿದ್ದಿರ್ತಾರೆ. ಮಾದರಿ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉಳ್ಕೊಂಡಿದೆ. ಸರ್ಕಾರ ನಿಲುವು ಏನಿದೆ ಅಂತಂದ್ರೆ, 8 ಮಕ್ಕಳು 10 ಮಕ್ಕಳು ಇದ್ರೂ ಒಂದು ಶಾಲೆ ಮಾಡಬೇಕು, ಶಾಲೆ ಉಳಿಸಬೇಕು ಅಂತಕ್ಕಂಥದ್ದು. ಕೆಲವು ಶಾಲೆಯಲ್ಲಿ ನಮ್ಮಲ್ಲಿದೆ ಲೋವರ್ ಪ್ರೈಮರಿ ಅಂತೇಳಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಒಂದು 8-10 ಮಕ್ಕಳು ಇದ್ದಿರುವವರು, ಅಥವಾ 1 ಟೀಚರ್ 2 ಟೀಚರ್ ಇದ್ದಿರುವಂತವರು ಸಹ ಇದ್ದಿರ್ತಾರೆ. ಬಟ್ ಸರ್ಕಾರ ನಿಲುವು ಅಂತಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಶಾಲೆ ತುಂಬಾ ಇತಿಹಾಸ ಕಂಡುಕೊಳ್ಳುವಂಥ ಶಾಲೆ. ಸುಮಾರು ವರ್ಷ ಆಗಿದೆ. ಲಾಸ್ಟ್ ಇಯರ್ ಈಗ 63 ಮಕ್ಕಳಿದ್ದರು, ಈ ವರ್ಷ 65 ಮಕ್ಕಳಿದ್ದಾರೆ. ಹಾಗೆ ಕ್ರಮೇಣವಾಗಿ ಮಕ್ಕಳು ಆಗ್ಬೋದು. ಈ ಮಕ್ಕಳು ಕಮ್ಮಿ ಆಗ್ಲಿಕ್ಕೆ ಕಾರಣ ಅಂತಂದರೆ, ಈ ಪೋಷಕರಲ್ಲಿ ಆಂಗ್ಲ ಮಾಧ್ಯಮದ ವ್ಯಾಮೋಹವೇ. ಹೆಚ್ಚಿನ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಜೊತೆಗೆ ಆಂಗ್ಲ ಮಾಧ್ಯಮವನ್ನು ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಸಾಧಕ ಬಾಧಕ ಅದನ್ನು ನೋಡುವಾಗ, ಈಗ ನೀವು ಸಾಮಾನ್ಯ ಈ ಹಿಂದೆಲ್ಲ ಓದಿದ್ದು ನಾವು ಕನ್ನಡ ಮಾಧ್ಯಮದಲ್ಲಿ, ಕನ್ನಡ ಈ ಭಾಷೆಯಾಗಿ ಒಂದು ಇಂಗ್ಲಿಷನ್ನು ಆಯ್ಕೆ ಮಾಡ್ಕೊಳ್ಬೋದೇ ವಿನ ಬೇರೆ ಯಾವುದಕ್ಕೂ ಇಂಗ್ಲಿಷು ಬೇಕೇ ಅಂತ ಹೇಳುವಂಥದ್ದಿಲ್ಲ. ಎಷ್ಟೇ ಹೇಳಿದ್ರು ಪೋಷಕರಿಗೆ ಮನವರಿಕೆ ಆಗುದಿಲ್ಲ. ಯಾಕಂದ್ರೆ ಬೇರೆ ಇಂಗ್ಲಿಷ್ ಮಾಧ್ಯಮದ ಮಕ್ಕಳ ಒಂದು ನಿಲುವೇ ಬೇರೆ. ಒಂದು ತಪ್ಪೇರೆ 2 ಮಕ್ಕಳು ಇರುವಂತ ಒಂದು ಫ್ಯಾಮಿಲಿ. ಹಾಗೆ ಈಗ
ಕೂಡು ಕುಟುಂಬ ಇಲ್ವೇ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ. ಆ ನಿಟ್ಟಿನಲ್ಲಿ ತಮಗಿರುವಂಥ 1-2 ಮಕ್ಕಳನ್ನ ಉನ್ನತ ಶಿಕ್ಷಣವನ್ನು ಕೊಡಬೇಕು. ತಮಗಂತೂ ವಿದ್ಯೆ ಇಲ್ದಿದ್ರು ಈ ಮಕ್ಕಳಿಗಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಕೊಡಬೇಕು ಅಂತ ಹೇಳುವಂಥ ಆ ನಿಟ್ಟಿನಲ್ಲಿ ಪೋಷಕರು ಏನ್ ಮಾಡ್ತಾರೆ, ಆಂಗ್ಲ ಮಾಧ್ಯಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದರಿಂದ ನಾವು ತಪ್ಪು ಅಂತ ಹೇಳಲಿಕ್ಕೆ ಶಾಲೆಗೆ ಸೇರಿಸಬಹುದು, ಅಥವಾ ಅನುದಾನಿತ ಶಾಲೆಗೆ ಸೇರಿಸಬಹುದು, ಅನುದಾನ ರಹಿತ ಶಾಲೆಗೂ ಸೇರಿಸಬಹುದು. ಈ ನಿಟ್ಟಿನಲ್ಲಿ ಸರ್ಕಾರ ಅದನ್ನ ಕಡಾಖಂಡಿತವಾಗಿ ಹೇಳಲಿಕ್ಕೆ ಆಗ್ತಾನೆ ಇಲ್ಲ. ಎಲ್ಲವನ್ನು ಪೋಷಕರಿಗೆ ಬಿಟ್ಟಿದ್ದು, ಮಕ್ಕಳಿಗೆ ಬಿಟ್ಟಿದ್ದು. ಯಾವ ಶಾಲೆಗೂ ಸಹ ಸೇರಿಸೋದು ನಮ್ಗೆ ಬೇಕು ಅಂತ ಹೇಳಿದ್ರೆ, ನಾವು ಉಳಿಬೇಕು ಅಂತ ಹೇಳಿದ್ರೆ, ಶಾಲೆ ಉಳಿಸಬೇಕು ಅಂತ ಹೇಳಿದ್ರೆ, ನಾವು ಕಲ್ತದ್ದು, ನಮ್ಮ ತಂದೆ ತಾಯಿ ಕಲ್ತದ್ದು, ಹಿರಿಯರು ಮಾಡಿದಂಥ ಒಂದು ಇತಿಹಾಸ ಇದೆ, ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳೋ ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲವರೆಲ್ಲ ವೆಹಿಕಲ್ ಮಾಡ್ತಾರೆ. ಸಹ ವೆಹಿಕಲ್ ಇದೆ, ಉಂಟು ವೆಹಿಕಲ್ ಇದೆ. ಆ ವೆಹಿಕಲ್ ಇದ್ದದಕ್ಕಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಇದೆ. ಬಿಸಿ ಊಟ ಆಗಿರ್ಬೋದು, ಅಕ್ಷರದಾಸೋಹ, ಮೊಟ್ಟೆ, ಚಿಕ್ಕಿ, ಎಲ್ಲ ಬಾಳೆಹಣ್ಣು ಆಗಿರ್ಬೋದು, ಹಾಗೆ ಡ್ರೆಸ್ಸು, ಯೂನಿಫಾರ್ಮ್ಗಳು, ಟೆಕ್ಸ್ಟ್ ಬುಕ್ಗಳು ಎಲ್ಲ ಉಚಿತವಾಗಿ ಸಿಗ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ಸ್ಕಾಲರ್ಶಿಪ್ಗಳು ಕ್ರಮೇಣ ಎಲ್ಲರಿಗೂ ಸಿಗುವಾಗೆ ಸಿಗ್ಲೈನಲ್ಲೇ ಫೀಡ್ ಮಾಡಬೇಕು, ಪೋಷಕರ ಅಕೌಂಟಿಗೆ ಹಣ ಬರುವಂಥದ್ದು. ಹಾಗೆ ಈ ನಿಟ್ಟಿನಲ್ಲಿ ಈ ಶಾಲೆಯ ಉತ್ತರೋತ್ತರ ಒಂದು ಪ್ರಗತಿಯನ್ನು ಕಂಡುಕೊಳ್ತಾ ಇದೆ. ಈ ಹಿಂದೆ ಕಂಡಿದೆ, ಈಗಲೂ ಕಂಡಿದೆ. ಈ ಹೊಸದಾಗಿ 1 ವರ್ಷ ಆಯಿತು ಇವರು HM ಆಗಿ ಸದಾಶಿವ ಇವರು ಬಂದಿದ್ದಾರೆ. ಇವರು ಬಂದಾಗ ಒಂದಿಷ್ಟು ಮೋಟಿವೇಶನ್ ಮಾಡಿದ್ದಾರೆ. ಉದ್ದೇಶ ಏನಂತಂದ್ರೆ, ಮಕ್ಕಳಿಗೆ ಎಷ್ಟೇ ಮಕ್ಕಳಿದ್ದಿರಲಿ, ತರಗತಿಯಲ್ಲಿ ಎಷ್ಟೇ ಮಕ್ಕಳಿದ್ರು ಅವ್ರಿಗೆ ಪಾಠ ಮಾಡಲೇಬೇಕಾಗ್ತದೆ. 1 ಮಕ್ಕಳಿದ್ರು ಪಾಠ ಮಾಡಬೇಕು, 10 ಮಕ್ಕಳಿದ್ರು ಪಾಠ ಮಾಡಬೇಕು, ಜಾಸ್ತಿ ಮಕ್ಕಳಿದ್ರು ಪಾಠ ಮಾಡಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ SDMC ಅವರಾಗಿರ್ಬೋದು, ಅಥವಾ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಈ ಊರಿನವರಾಗಿರ್ಬೋದು, ಶೈಕ್ಷಣಿಕ ಹಿತದೃಷ್ಟಿಯನ್ನು ಇಟ್ಕೊಂಡು ಈ ಗೆಸ್ಟ್ ಟೀಚರನ್ನು ಕೊಟ್ಟಿದ್ದಾರೆ. ಗೆಸ್ಟ್ ಟೀಚರ್ ಇಲಾಖೆಯಿಂದಲೂ ಗೆಸ್ಟ್ ಟೀಚರ್ ಕೊಡ್ತಾರೆ. ಅಂದರೆ ವೇಕೆನ್ಸಿ ಇದ್ದಿರುವಾಗ, ವೇಕೆನ್ಸಿ ಇಲ್ದಿದ್ದಲ್ಲಿಯೂ ಕೂಡ ಗೆಸ್ಟ್ ಟೀಚರನ್ನು ಇಟ್ಕೊಂಡ್ರೆ ಒಂದಿಷ್ಟು ಮಕ್ಕಳ ಒಂದು ಬೌದ್ಧಿಕ ಬೆಳವಣಿಗೆ, ಶೈಕ್ಷಣಿಕ ಬೆಳವಣಿಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿ, ಪೋಷಕರು, SDMC ಅವರು ಎಲ್ಲರ ಒಗ್ಗೂಡುವಿಕೆಯಿಂದ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದವರು ಎಲ್ಲರೂ ಸೇರಿ ಮಕ್ಕಳ ಗುಣಮಟ್ಟದ ಕಲಿಕೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳೋದನ್ನು ನಾವು ಕಂಡುಕೊಂಡೆ. ಮೆಂಟಲ್ ಲಿಟ್ರಸಿ, ನ್ಯೂಮರಿಸಿ. ಅದಂದ್ರೆ ನಾವು ಮೊದಲು ಇತ್ತು, ನಿಮಗೂ ಗೊತ್ತಿರ್ಬೋದು, ನಮಗೂ ಗೊತ್ತಿತ್ತು, ಸರ್ವೇ ಸಾಮಾನ್ಯವಾಗಿ ಓಬಲೆ ಅಂದ್ರೆ ಓದು ಬರಹ ಲೆಕ್ಕ ಇಷ್ಟಾದ್ರೂ ಬರಬೇಕು. ಉದ್ಯೋಗಕ್ಕಾಗಿ ಉಡುಪಿ ಜಿಲ್ಲೆಗೆ, ಮಂಗಳೂರಿಗೆ, ಈ ಕಡೆಗೆಲ್ಲ ಹೆಚ್ಚು ವಲಸೆ ಮಕ್ಕಳು ಬರ್ತಾರೆ, ವಲಸೆ ಕಾರ್ಮಿಕರು ಬರ್ತಾರೆ, ಅವ್ರ ಜೊತೆಗೆ ಮಕ್ಕಳು ಬರ್ತಾರೆ. ಅಲ್ಲಿಯ ಒಂದು ಬೆಳವಣಿಗೆಯ ಶೈಕ್ಷಣಿಕ ಮಟ್ಟ ಒಂದಿಷ್ಟು ನೋಡಿದಾಗ ಕಮ್ಮಿ ಇದೆ. ನಮ್ಮ ಉಡುಪಿ ಜಿಲ್ಲೆಗೂ ಮತ್ತು ಇತರೆ ಜಿಲ್ಲೆಗೂ ಅಷ್ಟಕ್ಕೂ ಈಶಾನ್ಯ ಜಿಲ್ಲೆಗೆ ಮತ್ತು ತುಂಬಾ ಕಮ್ಮಿ ಇದೆ. ಆ ನಿಟ್ಟಿನಲ್ಲಿ ಅಲ್ಲಿಯ ವಲಸೆ ಮಕ್ಕಳನ್ನ ನಾವು ಮೋಟಿವೇಶನ್ ಮಾಡಬೇಕು ಅಂದ್ರೆ, ಈ ಮಕ್ಕಳ ಜೊತೆಗೆ ಪೈಪೋಟಿ ಕೊಡಬೇಕು ಅಂತಂದ್ರೆ ಒಂದಿಷ್ಟು ಟೈಮ್ ಹೋಗ್ತದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲವು ಶಾಲೆಯಲ್ಲಿ ಮಕ್ಕಳ ಒಂದು ಕಲಿಕೆ, ಕೆಲವು ಮಕ್ಕಳ ಒಂದು ಶೈಕ್ಷಣಿಕ ಮಟ್ಟ ಸ್ವಲ್ಪ ಕಮ್ಮಿ ಇದೆ. ಅದನ್ನು ನಾವು ಈಗ ಓಪನ್ ಆಗಿ ಒಪ್ಕೊಳ್ಳುವಂಥ ಸತ್ಯ. ಯಾಕಂದರೆ ಇಲ್ಲಿಯ ಒಂದು ವ್ಯಾಪ್ತಿಯ, ಇಲ್ಲಿ ಸುತ್ತಮುತ್ತಲಿನ ಮಕ್ಕಳು ಒಂದಿಷ್ಟು ಅಕ್ಷರ ಜ್ಞಾನ ಇದ್ದಿರುವಂಥ ಅಪ್ಪ ಅಮ್ಮ ಇದ್ದಿರ್ತಾರೆ. ಆ ನಿಟ್ಟಿನಲ್ಲಿ ಮಕ್ಕಳು ಕೂಡ ಒಂದು ಶೈಕ್ಷಣಿಕವಾದಂಥ ಬೆಳವಣಿಗೆಯನ್ನು ಕಂಡುಕೊಂಡಿದ್ದಾರೆ. ವಿಲ್ಫ್ರೆಡ್ ಫರ್ನಾಂಡಿಸ್ ಅಂತ. ನಾನು ಈ ಶಾಲೆಯಲ್ಲಿ ಕಲಿತದ್ದು 97 ಇಸ್ವಿಯಲ್ಲಿ. ಮತ್ತೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಒಂದು 7 ವರ್ಷ ಆಯಿತು. ನಾಳೆ ಬೆಳಿಗ್ಗೆ ಧ್ವಜಾರೋಹಣ ಮತ್ತೆ ಪಂಚಾಯತ್ ಸದಸ್ಯರೆಲ್ಲ ಬಂದು ಸಭಾ ಕಾರ್ಯಕ್ರಮ ಉಂಟು. ಮತ್ತೆ ಮಕ್ಕಳಿದ್ದು ಚದುಮಸುವ ಸ್ಪರ್ಧೆ ಎಲ್ಲ ಉಂಟು. ಮತ್ತೆ ವಿಜೇತರಿಗೆ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಕೊಡ್ತೇವೆ. ಅದಾದ ನಂತರ ಸಂಜೆ ಒಂದು 6:30 ಗಂಟೆಗೆ ಸಭಾ ಕಾರ್ಯಕ್ರಮ. ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಅದಾದ ನಂತರ ಸಭಾ ಕಾರ್ಯಕ್ರಮ, ಅತಿಥಿ ಎಲ್ಲ ಬರ್ತಾರೆ. ಮತ್ತೆ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರೆಲ್ಲ ಬರ್ತಾರೆ. ಅದಾದ ನಂತರ ನಮ್ಮದು ಹಳೆ ವಿದ್ಯಾರ್ಥಿ ಸಂಘದಿಂದ ಸಾಮಾಜಿಕ ನಾಟಕವನ್ನು ಉಂಟು. ಮತ್ತೆ ದತ್ತು ನಿಧಿ ಅಂತ ಮಕ್ಕಳಿಗೆ ಶಾಲೆಗೆಲ್ಲ ದತ್ತು ನಿಧಿ ಕೊಡ್ತಾರೆ. ಅದೆಲ್ಲ ಶಾಲೆಯಲ್ಲಿ ವಿತರಣೆ ಮಾಡ್ತೇವೆ. ನನ್ನ ಹೆಸರು ಶರತ್ ಕುಮಾರ್ ಶೆಟ್ಟಿ ಅಂತ. ನಾನು ಓಲ್ಡ್ ಸ್ಟೂಡೆಂಟ್ ಪ್ಲಸ್ ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು, ಹಾಗೂ ಹೋದ ವರ್ಷ ನಮ್ಮದು ಅಮೃತ ಮಹೋತ್ಸವ ಆಯಿತು, ಅದರದ್ದು ಅಧ್ಯಕ್ಷ ಆಗಿದ್ದೆ. ನಮ್ಮ ಶಾಲೆ ಅಂದರೆ ನನಗೊಂದು ಹೆಮ್ಮೆ. ಶಾಲೆ ಅಂದರೆ ಶಾಲೆಯಲ್ಲಿ ನಾವು ಕಲಿತದ್ದಕ್ಕೆ ನಾವು ಎಂತಾದರೂ ಒಂದು ಕೊಡುಗೆ ಕೊಡಬೇಕಂತ ನಾವೀಗ ಹೋರಾಟವನ್ನು ಮಾಡ್ತಿದ್ದೇವೆ. ನಮಗೆ ಈ ಶಾಲೆ ಹೋದ ವರ್ಷ 75 ವರ್ಷವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ, ಅಮೃತ ಮಹೋತ್ಸವವನ್ನು. ಇನ್ನು ಹೋದ ವರ್ಷ ನಾವೊಂದು ಪ್ಲ್ಯಾನ್ ಹಾಕಿದ್ದೇವೆ,
ಒಂದು LKG ಸ್ಟಾರ್ಟ್ ಮಾಡಬೇಕಂತ ಒಂದು ಪ್ಲ್ಯಾನ್ ಹಾಕಿದ್ದೇವೆ. ಅದರ ಹಾಗೆ ಹೋದ ವರ್ಷ ನಾವು LKG ಪಣ ತೊಟ್ಟು ಒಳ್ಳೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ಟೀಚರ್ಸ್ ಹಾಗೂ ಊರಿನವರು STMC ಒಳ್ಳೆ ನಮಗೆ ಸಪೋರ್ಟ್ ಮಾಡಿ ಒಂದು UKG ಹೋದ ವರ್ಷ ಪ್ರಾರಂಭ ಮಾಡಿದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮದು ಕೆಲವೊಂದು ಪ್ರಾಜೆಕ್ಟ್ ಉಂಟು. ದಾನಿಗಳು ಸಹಕಾರ ಮಾಡ್ತಿದ್ದಾರೆ, ಒಳ್ಳೆಯ ಸಹಕಾರ ಮಾಡಿದ್ದಾರೆ. ದಾನಿಗಳ ಸಹಕಾರದಿಂದಲೇ ಇಷ್ಟೊತ್ತಿಗೆ ಈ ಶಾಲೆ ದೊಡ್ಡ ಮಟ್ಟದಲ್ಲಿ ಈಗ ಹೆಸರು ಮಾಡ್ತಾ ಉಂಟು. ನಾನು ಇರುವಾಗ ಈ ಶಾಲೆ ಒಂದು ABC ಒಂದೊಂದು ತರಗತಿಯಲ್ಲಿ 70-80 ಮಕ್ಕಳಿದ್ದಾರೆ ಒಂದೊಂದು ತರಗತಿಯಲ್ಲಿ. ಹಾಗಾಗಿ ಈ ಶಾಲೆಯಲ್ಲಿ ಕಲಿತವರು ಸೈಂಟಿಸ್ಟ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, CA ಆಗಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಯಲ್ಲಿದ್ದಾರೆ. ಎಲ್ಲಿ ಹೋದರೂ ಸಹ ತೆಂಕನಡಿಯೂರು ಗರಡಿ ಮಜಲ್ ಶಾಲೆಯಲ್ಲಿ ಕಲಿತವರು ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದಾರೆ. ಈಗಲೂ ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಿದ್ದಾರೆ. ದುಬೈಯಲ್ಲಿ ಒಬ್ಬರು CA ಆಗಿದ್ದಾರೆ. ಹಾಗೆಲ್ಲ ಒಳ್ಳೆಯ ಹೆಸರು ಉಂಟು ಈ ಶಾಲೆಗೆ. ನಾನು ಒಂದೇ ಕೇಳೋದು, ಮುಂದಿನ ದಿನಗಳೀಗ ಕನ್ನಡ ಮಾಧ್ಯಮ ಸ್ವಲ್ಪ ಮಕ್ಕಳನ್ನು ಕಳಿಸ್ಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಿದ್ದಾರಂತ. ನಾನು ಮುಂದಿನ ವರ್ಷ UKG ಪ್ರಾರಂಭಿಸಿದ್ದೇವೆ, LKG ಪ್ರಾರಂಭಿಸಿದ್ದೇವೆ. ಈ ವರ್ಷ UKG ಪ್ರಾರಂಭಿಸೋಕೆ ಇದ್ದೇವೆ. ಅದಕ್ಕಾಗಿ ನಾನು ಒಂದೇ ಹೇಳೋದು, ಎಲ್ಲ ಹಳೆ ವಿದ್ಯಾರ್ಥಿಗಳು ಇದನ್ನು ನೋಡಿ ನಮಗೆ ಸಹಕಾರ ಮಾಡಬೇಕು. ತುಂಬ ಎಲ್ಲೆಲ್ಲಿದ್ದಾರೆ ಈ ಯೂಟ್ಯೂಬನ್ನು ನೋಡಿ ನಮಗೆ ಒಳ್ಳೆ ರೀತಿ ಸಹಕಾರ ಮಾಡಬೇಕಂತ ನಾನು ಅವರ ಹತ್ರ ಕೇಳಿಕೊಳ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ತುಂಬ ಪ್ರಾಜೆಕ್ಟ್ ಎಲ್ಲ ಉಂಟು. ಅದಕ್ಕೆ ಎಲ್ಲರೂ ನಮ್ಮ ಹಳೆ ವಿದ್ಯಾರ್ಥಿಗಳಾಗಲಿ, ಊರಿನ ವಿದ್ಯಾಭಿಮಾನಿಗಳಾಗಲಿ, ಹಾಗೂ ನಮ್ಮ ಅಧ್ಯಾಪಕ ವೃಂದದವರಾಗಲಿ, STMC ಹಾಗೂ ತುಂಬ ಪೋಷಕರು ನಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ಹಾಗೂ ಇಲ್ಲಿ ಲೋಕಲ್ಸ್ ಎಲ್ಲ ಅಂಗನವಾಡಿ ಉಂಟು. ಅಂಗನವಾಡಿಯರು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಸಹ ಅವರು ನಮಗೆ ಸಪೋರ್ಟ್ ಮಾಡಿದರೆ ನಾವು ಈ ಶಾಲೆಯನ್ನು ತುಂಬ ಉತ್ತುಂಗಕ್ಕೆ ಏರಿಸ್ತೇವೆ ಅಂತ ನಮಗೆ ಅಷ್ಟು ಧೈರ್ಯ ಉಂಟು ನಮಗೆ. ನಾನು ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯ ಸುದರ್ಶನ್ ಪಾಲ್ ಅಂತೇಳಿ. ನಾವೊಂದು 10-15 ವರ್ಷದಿಂದ ಈ ಒಂದು ಸ್ಟೂಡೆಂಟ್ ಸಂಘದಲ್ಲಿ ಇದ್ದೇವೆ. ಈ ಒಂದು ಶಾಲೆಯಲ್ಲಿ ಕಲಿತವರು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಮತ್ತು ಈ ಶಾಲೆಯಲ್ಲಿ ನಮ್ಮಕ್ಕಿಂತ ಮೊದಲು ನಮ್ಮ ಹಿರಿಯರು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಸದಸ್ಯರಾದವರು ಒಳ್ಳೆಯ ಹೋರಾಟ ಮಾಡಿ ಈ ಶಾಲೆಯನ್ನು ಈ ಲೆವೆಲ್ಗೆ ತಂದಿದ್ದಾರೆ. ನಾವು ಸಹ ಅವರಾಗಿ ಒಂದು ಹೋರಾಟ ಮಾಡಿ ಈ ಶಾಲೆಯನ್ನು ಇನ್ನೂ ಸಹ ಉಳಿಸ್ಬೇಕಂತೇಳಿ ಹೋರಾಟ ಮಾಡ್ತಿದ್ದೇವೆ. ಹತ್ತಿರದೆಲ್ಲ ಅಂಗನವಾಡಿಗೆಲ್ಲ ಹೋಗಿ ಎಲ್ಲ ಇರೋ ಹತ್ರ ಮಾತಾಡಿ, ಅಂಗನವಾಡಿಯ ಶಿಕ್ಷಕಿಯರಲ್ಲಿ ಮಾತಾಡಿ, ನಮಗೆ ಲಾಸ್ಟ್ ಇಯರ್ ನಮಗೆ ಒಂದು 8 ಮಕ್ಕಳು ಜಾಯ್ನ್ ಆಗಿದ್ದಾರೆ LKGಗೆ. ಈಗ ಇನ್ನು ನೆಕ್ಸ್ಟಿಗೆ ನಮಗೆ ಒಂದು 25-30 ಮಕ್ಕಳು ಜಾಯ್ನ್ ಆಗೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮದು ಇಲ್ಲಿ ಎಲ್ಲ ಫೀಸ್ ಎಲ್ಲ ನಾವು ನಮ್ಮ ಒಂದು ಲೆವೆಲ್ಗೆ ತಕ್ಕಂತೆ ಇಟ್ಟಿದ್ದೇವೆ. ಅಂದರೆ ಅಷ್ಟು ದುಬಾರಿ ಅಲ್ಲ ಫೀಸ್. ಮತ್ತು ಶಿಕ್ಷಕಿಯರು ಒಳ್ಳೆಯ ಬೋಧಕಿಯನ್ನು ಸಹ ಇಟ್ಟಿದ್ದೇವೆ ನಾವು. ಎಲ್ಲ ಪೇರೆಂಟ್ಸ್ ಅವರು ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ. ಕಲಿಯುವಾಗ ಯಾರೆಲ್ಲ ಟೀಚರ್ಸ್ ಇದ್ರು ಸರ್? ನಾವು ಕಲಿಯುವಾಗ ಸುಲೋಚನಾ ಟೀಚರ್ಸ್ ಅಂತ ಹೇಳಿದ್ರು, ಮತ್ತು ರತಿ ಮೇಡಮ್ ಅಂತ ಹೇಳಿದ್ರು, ಶಂಕರ್ ಶೆಟ್ಟಿ ಅಂತ ಹೇಳಿದ್ರು, ಮಾಧವ್ ಚಪ್ಪೆಗಾರ್, ಮತ್ತು ಶಾನ್ ಮಾಸ್ಟರ್ ಅಂತ ಹೇಳಿ, ಗುಲಾಬಿ ಟೀಚರ್, ಮಾಧವ್ ಚಪ್ಪೆಗಾರ್, ಮೋಹನ್ ಮಾಸ್ಟರ್. ನಿಮ್ಮ ನೆಚ್ಚಿನ ಯಾರಾದರೂ ಶಿಕ್ಷಕಿಯರು ಇದ್ದಾರಾ ಸರ್? ನಮಗೆ ಶಿಕ್ಷಕರು ಅಂತ ಹೇಳಿದ್ರೆ ನಮ್ಗೆ ಭೇದವ ಅಂತ ಹೇಳಿಲ್ಲ, ಎಲ್ಲರೂ ಸಹ ಹೊಡೆದವರೇ ಇರೋದು. ನಮಗೆ ಬಿಟ್ಟು ಹೊಡೆದೇ ಕಲಿಸಿದವರು ಇರೋದು. ಹಾಗಾಗಿ ಎಲ್ಲರೂ ನಮಗೆ ನೆಚ್ಚಿನ ಶಿಕ್ಷಕಿಯರು, ಮಾಸ್ಟರ್ ಎಲ್ಲ ಒಳ್ಳೆ ಇದ್ರು. ಹಾಗಾಗಿ ನಾವೊಂದು ನಮಗೆ ಶಾಲೆ ಅಂತೇಳಿ ಅಭಿಮಾನ ಬರಲಿಕ್ಕೆ ಕಾರಣ ನಮಗೆ ಕಲಿಸಿದ ಲೆಕ್ಚರರ್ ಅಂತೇಳಿ ಹೇಳ್ಬೋದು. ಮತ್ತು ಈಗ ಸಹ ಹಾಗೆ ಒಳ್ಳೊಳ್ಳೆ ಲೆಕ್ಚರ್ ಇದ್ದಾರೆ, ಒಳ್ಳೆ ಮಕ್ಕಳಿಗೆ ಒಳ್ಳೆ ಪಾಠ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳನ್ನು ಸಹ ಇಲ್ಲಿಗೊಂದು ಸೇರಿಸ್ಬೇಕು, ಈ ಶಾಲೆಗೆ ಸೇರಿಸ್ಬೇಕಂತೇಳಿ ಎಲ್ಲರಿಗ ಪೇರೆಂಟ್ಸ್ ಎಲ್ಲ ಮಾತಾಡ್ತಿದ್ದಾರೆ. ಅದೊಂದು ನಮಗೆ ಒಳ್ಳೆ, ನಮ್ಮ ಟೀಚರ್ಸ್ ಮೇಲೆ ನಮಗೊಂದು ಒಳ್ಳೆಯ ಗೌರವ ಉಂಟು. ಎಲ್ಲ ಈಗ ಒಂದು ಹೆಡ್ ಮಾಸ್ಟರ್ಸ್ ಒಳ್ಳೆ ಬಂದಿದ್ದಾರೆ, ಎಲ್ಲ ಒಳ್ಳೆ ಮಾಡ್ತಿದ್ದಾರೆ. ಹಾಗಾಗಿ ಈ ಶಾಲೆ ಇನ್ನೂ ಸಹ ಮೇಲೆ ಬರ್ಬೋದು. ಅವ್ರು ಭರಿಸ್ತಾರೆ ಅಂತೇಳಿ ನಾವು ಸಪೋರ್ಟ್ ಮಾಡೋದು ಮಾತ್ರ. ಅವರು ಇಡೀ ದಿವಸ ಶಾಲೆಯಲ್ಲಿ ಇರೋದವ್ರು. ನಾವು ಈ ಒಂದು ಅವರಿಗೆ ಎಂತ ಸಪೋರ್ಟ್ ಬೇಕಾದ್ರೆ ಮಾಡ್ಬೋದು, ಬಿಟ್ಟರೆ ಅವರು ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿಸಿ ಅವರನ್ನು ಒಳ್ಳೆ ಒಂದು ಸ್ಟೂಡೆಂಟ್ ಮಾಡೋದು ಅವರ ಕೈಲಿ ಉಂಟು. ಒಳ್ಳೆ ಮಾಡ್ತಿದ್ದಾರೆ. ಮತ್ತು STMC ಅವರು ಸಹ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಿಮ್ಮ ಕೆಲಸವನ್ನು ಬಿಟ್ಟು ನೀವು ಇಲ್ಲಿ ಬಂದಿದ್ದೀರಿ ಅಲ್ಲ, ನಾವು ಕೆಲಸ ಬಿಟ್ಟು ಇಲ್ಲಿ ಇದ್ದೇವೆ. ಕೆಲಸ ಇದ್ದವರು ಸಹ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಬರೋದಿಲ್ಲ ಅಂತೇಳಿ ಅವರ ಮೇಲೆ ಏನಿಲ್ಲ, ಒಳ್ಳೆ ಅವರಿಗೆ ಅಂದ್ರೆ ಅವರದೊಂದು ಕೆಲಸ ಐತೆ. ನಾವು ಸಹ ಒಂದು ಮುಂಚೆ ಅವ್ರು ಮಾಡ್ತಿದ್ರು, ಈಗ ನಾವು ಮಾಡ್ತಿದ್ದೇವೆ. ಊರಲ್ಲಿದ್ದವರು ಸ್ವಲ್ಪ ಬಿಡುವು ಮಾಡ್ಕೊಂಡು ನಾವು ಬರ್ತೇವೆ. ಮತ್ತೆ ಅವರು ಇಲ್ದಿದ್ದು ಸಹ ನಮ್ಗೆ ಒಳ್ಳೆ ಸಹಕಾರ, ತನುಮಾನ ಧನ ಸಹಕಾರ ಎಲ್ಲ ಕೊಡ್ತಿದ್ದಾರೆ. ಪ್ರೊಜೆಕ್ಟರ್ ವ್ಯವಸ್ಥೆ ಬೇಕಂತೇಳಿ ನಮ್ಮ ಟೀಚರ್ಸ್ ಕೇಳ್ತಿದ್ದಾರೆ. ಒಂದು ಪ್ರೊಜೆಕ್ಟರ್ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೆ ಅಂತೇಳಿ, ಮತ್ತೊಂದು ವಾಹನ ವ್ಯವಸ್ಥೆ. ಮತ್ತೆ ಹೋದ ವರ್ಷ ನಾವು ಇನ್ವಿಟೇಷನ್ ಎಲ್ಲ ಹಾಕಿತ್ತು, ನಮ್ಗೆ ಒಂದು LKG ಸ್ಟಾರ್ಟ್ ಮಾಡ್ಬೇಕಂತೇಳಿ ಒಳ್ಳೆ ಸಪೋರ್ಟ್ ಆಗಿ ನಮ್ಗೆ ಒಳ್ಳೆ ಫಂಡ್ ಸಹ ಬಂದಿದೆ. LKG ಸ್ಟಾರ್ಟ್ ಮಾಡಿದ್ದೇವೆ. ಇದೊಂದು ವಾಹನದ ವ್ಯವಸ್ಥೆಯನ್ನು, ಒಂದು ಪ್ರೊಜೆಕ್ಟರ್ ವ್ಯವಸ್ಥೆ ಮಾಡಿದ್ರೆ
ಎಲ್ಲ ದಾನಿಗಳ ಸಹಕಾರದಿಂದ ನಮಗೆ ಸಿಕ್ಕಿದ್ರೆ ಖಂಡಿತ. ಎಸ್ ಎಸ್. ನನ್ನ ಹೆಸರು ಮಹೇಶ್ ಅಂತ. ನಾನು ಮೂಲತಃ ಬೈಲಕೆರೆಯ ನಿವಾಸಿ. ನಾನು ತೆಂಕನಡಿಯೂರು ಗರಡಿಮಜಲ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನಾನು 2005ರಲ್ಲಿ ನನ್ನ ಮೊದಲ ಶಿಕ್ಷಕರು ರತ್ನ ಟೀಚರ್. ಇವರು ಮೂಲತಃ ಮೂಡಿಬೆಟ್ಟಿನವರು. ನನಗೆ ಮತ್ತು ನನ್ನ ತೆಂಕನಡಿಯೂರು ಗರಡಿಮಜಲ್ ಶಾಲೆಗೆ ತುಂಬ ಅವಿನಾಭಾವ ಸಂಬಂಧ ಉಂಟು. ನನ್ನ ಮಾವಂದಿರು ಮತ್ತು ಎಲ್ಲರೂ ಕಲಿತಂಥ ಶಾಲೆ ಇದು. ಹಾಗಾಗಿ ನನಗೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲ್ತಿದ್ದೇನೆ. ಎಜುಕೇಷನ್ ಎಷ್ಟು ಬೇಕೋ ಅಷ್ಟಕ್ಕೆ ಕಲ್ತಿದ್ದೇನೆ ಹೊರತು ಜೀವನದಲ್ಲಿ ಕನ್ನಡ ಮೀಡಿಯಂ ಶಾಲೆ ಉಳಿಬೇಕು. ಯಾಕಂದರೆ ಕನ್ನಡ ಎನ್ನುವುದು ಎಲ್ಲಿ ಬೇಕಾದರೂ ಮಾತಾಡ್ಬೋದು, ನಮ್ಮ ಜಿಲ್ಲೆಯಲ್ಲಿ ಮಾತಾಡಬೇಕು. ಈಗ ಎಂತಾಗಿದೆ ಅಂದರೆ ಇಂಗ್ಲೀಷನ್ನು ಒಂದು ಸಮುದ್ರದ ಅಲೆ ಬಂದಾಗಿ ಬಂದು ಎಲ್ಲ ಕನ್ನಡ ಎನ್ನುವುದೊಂದು ಮೂಲೆ ಗುಂಪಾಗಿ ಹೋಗಿದೆ. ಹಾಗೆ ಆಗಬಾರ್ದು. ಗೌರ್ಮೆಂಟಿಗೆ ನಮ್ಮ ಮುಖಾಂತರ ಅಂತ ಹೇಳೋದಂದರೆ ಅಧ್ಯಕ್ಷರು, STMC ಅಧ್ಯಕ್ಷರು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ಮತ್ತು STMC ಅಧ್ಯಕ್ಷರು ಹೇಳಿದಾಗೆ ಒಂದು ಶಾಲೆಗೆ ಒಂದು ಮಿನಿಮಮ್ 4 ಟೀಚರ್ ಬೇಕು. 4 ಟೀಚರ್ ಇದ್ದಲ್ಲಿ, ಯಾಕಂದರೆ ಒಬ್ಬರಿಗೆ ಅನಾರೋಗ್ಯದ ಸಮಸ್ಯೆ ಬಂದರೆ ಇನ್ನೊಬ್ಬರು ತರಗತಿ ತಗೊಂಡು ಆ ತರಗತಿಯ ಮುಖಾಂತರ ಶಾಲೆಗೆ ಎಂತಾದರೂ ಬೇಕಾಗುವಂಥ ವ್ಯವಸ್ಥೆ, ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಯಾವುದರದ್ರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ, ಅವರು ತರಗತಿ ತಗೊಳ್ಬೇಕಾದ್ರೆ ಒಂದು 4 ಶಿಕ್ಷಕರು ಬೇಕು. ಇದೊಂದು ಗೌರ್ಮೆಂಟ್ನಲ್ಲಿ ಒಂದು ಬರಬೇಕು, ಸರ್ಕಾರದ ಮುಖಾಂತರವಾಗಿ ಈ ವಿಷಯ ಬರಬೇಕು. ಕ್ಲಾಸ್ಮೇಟ್ಸ್ ಎಲ್ಲ ಡಾಕ್ಟರ್ ಆಗಿದ್ದಾರೆ, ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಮತ್ತು ಹೆಚ್ಚಾಗಿ ಹೇಳಬೇಕಾದ್ರೆ ನನಗೆ ತುಂಬ ಇಷ್ಟದ ಟೀಚರ್ ಅಂದರೆ ರತಿ ಮೇಡಮ್ ಅಂತ. ಮೂಲತಃ ಅವರು ಇಲ್ಲಿ ತೆಂಕನಡಿಯವರಲ್ಲಿದ್ದಾರೆ. ನಮಗೆಲ್ಲ ಸಂಧ್ಯಾ ಮೇಡಮು ನಮಗೆ ತುಂಬ, ಯಾಕಂದರೆ ಜೀವನದ ಬಗ್ಗೆ ನಾವೆಂತಾದರೂ ಕಲಿಬೇಕಾದ್ರೆ ಇನ್ನೊಬ್ಬರಿಗೆ ಮರ್ಯಾದೆ ಕೊಡಬೇಕು ಅನ್ನೋದನ್ನು ನಮ್ಮ ಶಾಲೆ ಕಲಿಸಿದೆ ನಮಗೆ. ನಮ್ಮ ಸಂಸ್ಕೃತಿ ಇದನ್ನು ಕಲಿಸುವ ಮೂಲ ಎಲ್ಲಿದೆ ಅಂದರೆ ಅದು ಕನ್ನಡ ಮೀಡಿಯಂ ಶಿಕ್ಷಣದಲ್ಲಿದೆ. ಇಲ್ಲಿ ಎಲ್ಲವೂ ಇದೆ. ಒಂದು ವ್ಯಕ್ತಿಯನ್ನು ತಯಾರಿಸುವ ವಿಧಾನ ಉಂಟಲ್ಲ, ಅದು ನಮ್ಮ ಕನ್ನಡ ಮೀಡಿಯಂ ಶಾಲೆಯಲ್ಲಿದೆ. ಕನ್ನಡ ಉಳಿಬೇಕು, ಕನ್ನಡ ಶಿಕ್ಷಣದ ಬಗ್ಗೆ ನಮ್ಮದೊಂದು ಆಸೆ. ಹಾಗೆ ಕನ್ನಡವನ್ನು ಬೆಳೆಸಿ ಅಂತ ನನ್ನದೊಂದು ಸಣ್ಣ ಪ್ರಾರ್ಥನೆ. ಈ ಶಾಲೆಗೆ ಒಂದು ಗವರ್ಮೆಂಟ್ ಟೀಚರ್ ಬೇಕು, ಪೀಟಿಗೆ ಆಗಿ ಒಂದು ಶಿಕ್ಷಕರು ಬೇಕು. ಮತ್ತೆ ಕ್ರೀಡೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಶಾಲೆ ಇದು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಕ್ಕೆ ಹೋಗಿ ಬಂದ ಶಾಲೆ. ನಾವು ಕರೆಯುವಾಗ ಇದ್ದಂಥ HM ಸರ್ ಕರುಣಾಕರ್ ಸರ್ ಮಲ್ಪೆ, ಇವರು ಅತ್ಯುತ್ತಮ ಶಿಕ್ಷಕರು. ನಮಗೆ ಮಾಸ್ಟರ್ ಅಂದ್ರೆ ಒಂದು ಇಷ್ಟ ಅಂತ ಹೇಳಿದ್ರೆ ಇಲ್ಲಿವರೆಗೆ ಈಗ ಸಿಕ್ಕಿದ್ರು ನಮ್ಮನ್ನು ಗುರುತು ಹಿಡಿತಾರೆ, ನಾವು ಅವರನ್ನು ಗುರುತು ಹಿಡಿತೇವೆ. ಒಳ್ಳೆ ಶಿಕ್ಷಕರು. ಒಂದು ಮಕ್ಕಳಿಗೆ ಖರ್ಚು ಮಾಡಿದ್ರು. ಒಂದು ಶಾಲೆ ನನ್ನದು ಹೀಗೆ ಇರಬೇಕು ಎನ್ನುವಂತ ಕನಸು ಕಂಡ ಶಿಕ್ಷಕರಂದ್ರೆ ಅದು ಕರುಣಾಕರ್ ಸರ್. ಬ್ರಿಟಿಷರ ಆಳ್ವಿಕೆಯ ನಂತರ ನಮ್ಮ ದೇಶದಲ್ಲಿ ಗುರುಕುಲ ಶಿಕ್ಷಣ ಮಾಯವಾಗಿ ಇಂಗ್ಲಿಷ್ ಶಿಕ್ಷಣದ ಗಾಳಿ ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿದೆ. ಈಗ ಕರ್ನಾಟಕದಲ್ಲಿಯೂ ಸಹ ಕನ್ನಡದಲ್ಲಿ ಶಿಕ್ಷಣ ಪಡೆದರೆ ಅದೇನೋ ಕೀಳರಿಮೆ, ಹಿಂಜರಿಕೆ, ಭಯ, ಭವಿಷ್ಯದಲ್ಲಿ ನಮಗೆ ಅಸ್ತಿತ್ವವೇ ಇಲ್ಲವೋ ಎನ್ನುವ ಆತಂಕ ಹೆತ್ತವರಲ್ಲಿ ಕಾಡಿದೆ. ಅದಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿಗೆ 1ನೇ ತರಗತಿಯಿಂದಲೇ ಆಂಗ್ಲ ಭಾಷೆಯನ್ನು ಕಲಿಸಬೇಕು, ಅದು ಕೂಡ ನುರಿತ ಶಿಕ್ಷಕರಿಂದ. ಆಗ ಆ ವಿದ್ಯಾರ್ಥಿ 5ನೇ ತರಗತಿ ಬರುವಷ್ಟರಲ್ಲಿ ಸುಲಲಿತವಾಗಿ ಆಂಗ್ಲ ಭಾಷೆಯನ್ನು ಓದಲು, ಬರೆಯಲು, ಮಾತನಾಡಲು ಬಲ್ಲವನಾಗಿರುತ್ತಾನೆ. ಮುಂದೆ ಅವನು ಆಂಗ್ಲ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿಗೆ ಸರಿಸಮಾನವಾಗಿ ನಿಲ್ಲಬಲ್ಲ, ಸ್ಪರ್ಧಿಸಬಲ್ಲ. ಕೀಳರಿಮೆಯನ್ನು ಬಿಟ್ಟು ಅವರ ಜೊತೆಯಾಗಿ ಕಾಲೇಜು ಶಿಕ್ಷಣವನ್ನು ಪಡೆಯಬಲ್ಲ. ಆ ನಿಟ್ಟಿನಲ್ಲಿ ಕಾರ್ಯವಾದರೆ ಪೋಷಕರು ಮತ್ತು ಹೆತ್ತವರು ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಓದಲು ಸೇರ್ಪಡೆಗೊಳಿಸುತ್ತಾರೆ. ಸರ್ಕಾರ ಕೊಡುವ ಎಲ್ಲಾ ಸವಲತ್ತುಗಳನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿ ಪಡೆಕೊಂಡು ಜ್ಞಾನವನ್ನು ಗಳಿಸಿಕೊಂಡು ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿ ಸಹ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಬಲ್ಲ. ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯರಂತೆ, ಸರ್ವಪಳ್ಳಿ ರಾಧಾಕೃಷ್ಣರಂತೆ ತಾನೂ ಬೆಳೆದು ಇತರರನ್ನೂ ಬೆಳೆಸಬಲ್ಲ. ಸರಿತಾನೆ? ಎಷ್ಟನೇ ಕ್ಲಾಸ್ ನೀವೆಲ್ಲ? ನೀವು 5? ನಿನ್ನ ಹೆಸರು? ಯಜ್ಞ. ಓಕೆ. ಎಂತ ವಿಶೇಷ ನಿಮ್ಮ ಶಾಲೆಯಲ್ಲಿ? ಯಾವಾಗ? ಹೆಸರೆಂತದ? ನೀನು?
ಪಾವನ. ಯಾವ ಕ್ಲಾಸ್ ನೀನು? 4 ಗಮ್ಮತ್ತಾ? ಡ್ಯಾನ್ಸ್ ಉಂಟಾ ನಾಳೆ? ಹಾ, ಇದು 1. ಅಯ್ಯೋ, 1ನೇ ಕ್ಲಾಸನಾ? ಇನ್ನು ಎಷ್ಟು ಕಲೀಲಿಕ್ಕುಂಟು. ನಮಸ್ತೆ. ನಿನ್ನ ಹೆಸರೆಂತದು? ನೀನು ಎಂತ ಈ ಶಾಲೆಯಲ್ಲಿ? ಶಾಲಾ ನಾಯಕವಾ? ಓಕೆ. ನೀವೆಂತ ಮಾಡ್ತಿದ್ದೀರಿ? ಎಲ್ಲ ಸೇರ್ಕೊಂಡು ಮಾಡ್ತಿದ್ದೀರಲ್ಲ? ಓಕೆ. ಯಾವಾಗ? ನಾಳೆ ಸ್ಕೂಲ್ ಡೇ ಅಲ್ಲ? ಈ ಪತಾಕೆ ಅಂಟಿಸ್ಲಿಕ್ಕೆ ಎಂತೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ? ಯಾರು ಕಟ್ ಮಾಡಿದ್ದು ಪೇಪರನ್ನೆಲ್ಲ? ಸಿಗ್ತದಾ? ಮತ್ತೆ ಗಮ್ಮ ಮಾಡಿದ್ದ? ಮತ್ತೆ ಇನ್ನು ನೆಕ್ಸ್ಟ್ ಎಂತ ಮಾಡ್ಬೇಕು? ಎಲ್ಲಿ ಹೋಗುದು? 8ನೇ ಕ್ಲಾಸ್ ಇಲ್ಲಿ ಉಂಟಾ? ತೆಂಕನಡಿಯೂರಲ್ಲಿಯಾ? ಮತ್ತೆ ದೊಡ್ಡವನಾದ್ಮೇಲೆ ಏನಾಗ್ಬೇಕಂತಿದ್ದಿ? ಪೊಲೀಸಾ? ಸತ್ಯವಾ? ಯಾರು ಹೇಳಿದ್ ನಿಂಗೆ ಪೊಲೀಸ್ ಆಗ್ಲಿಕ್ಕೆ? ಪೊಲೀಸ್ ಆಗ್ಲಿಕ್ಕೆ ಯಾರು ಹೇಳಿದ್ದು ನಿಂಗೆ? ನೋಡಿ ಪೊಲೀಸ್ ಆಗ್ಬೇಕಾ? ಮತ್ತೆ ನಿನ್ನ ಫೇವರೆಟ್ ಟೀಚರ್ ಯಾರು ಇಲ್ಲಿ? ಡಿಸೋಜಾ ಮೇಡಮ್. ಯಾಕೆ ನಿಂಗೆ ಅವರಿಷ್ಟ? ಯಾಕೆ ಇಷ್ಟವಾ? ಹೇಳ. ತುಂಬ ಪ್ರೋತ್ಸಾಹ ಮಾಡ್ತಾರಾ ಎಲ್ಲದಕ್ಕೂ? ಒಳ್ಳೆ ಕಲಿಸ್ತಾರಾ? ಹೌದಾ? ಆಯ್ತಾಯ್ತಾ, ಗಮ್ಮತ್ ಮಾಡಿ ಆಯ್ತಾ ಸ್ಕೂಲ್ ಡೇ? ಸರ್ಕಾರಿ ಶಾಲೆ ಅಂತ ತಿರಸ್ಕಾರ ಬೇಡ, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಗರಡಿ ಮಜಲ್ ಶಾಲೆಯವರು. ನೋಡಿ, ನಾನು ಕಲಿತದ್ದು ಇಂಗ್ಲೀಷ್ ಮೀಡಿಯಮಲ್ಲಿ. ಈ ಸರ್ಕಾರಿ ಶಾಲೆಗಳು ಹೇಗಿರ್ತವೆ, ಅಲ್ಲಿ ಯಾವ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇರ್ತದೆ ನಮಗೆ ಅಂತೂ ಗೊತ್ತಿಲ್ಲ, ಬಿಕಾಸ್ ನಾನು ಕಲಿತದ್ದು ಮಿಲಾಗ್ರಿಸಲ್ಲಿ. ಬಟ್ ಎಲ್ಲಿಯೋ ಒಂದು ಕಡೆ ತುಂಬ ಒಂದು ಆತ್ಮೀಯವಾದ ಒಂದು ಮನೋಭಾವ ಅಥವಾ ಒಂದು ಒಡನಾಟ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅನ್ನೋದು ಒಂದು ನನಗೆ ಸಿಕ್ಸ್ತ್ ಸೆನ್ಸ್ ಯಾವತ್ತೂ ಹೇಳ್ತಾ ಇತ್ತು. ಅದು ಇವರ ಹತ್ರ ಎಲ್ಲ ಮಾತಾಡುವಾಗ ನನಗೆ ಗೊತ್ತಾಯಿತು, ನಾವು ಸಹ ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕಿತ್ತೇನೋ ಅಂತ. ಆದರೂ ನಮ್ಮ ಶಾಲೆ ನಮಗೆ ದೊಡ್ಡದೇ, ನಾವು ಕಲಿತ ಶಾಲೆ. ಸೊ ಇಲ್ಲಿ ಬಂದು ಇವ್ರ ಹತ್ರ ಎಲ್ಲ ಮಾತಾಡುವಾಗ ಅನಿಸ್ತು ನನಗೆ, ಈ ಸರ್ಕಾರಿ ಶಾಲೆ ಉಳಿಬೇಕು. ಯಾಕೆ ಹೇಳಿದರೆ ಎಲ್ಲರಿಗೂ ಹೆಚ್ಚಿನ ಒಂದು ಫೀಸ್ ಕೊಟ್ಟು ಈ ಪ್ರೈವೇಟ್ ಸ್ಕೂಲ್ಸ್ ಹೀಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಂತ ಎಜುಕೇಷನನ್ನು ಬಿಟ್ಬಿಡ್ಲಿಕ್ಕೂ ಆಗೋದಿಲ್ಲ, ಅದು ಕಂಟಿನ್ಯೂ ಆಗಲೇಬೇಕು. ನಮ್ಮ ಸರ್ಕಾರ ಅದೊಂದು ಉದ್ದೇಶ ಇಟ್ಕೊಂಡೇ ಟಿಲ್ 14 ಇಯರ್ಸ್ ಫ್ರೀ ಎಜುಕೇಷನನ್ನು ಕೊಟ್ಟಿದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡುವಾಗ ನಮ್ಮ ಸರ್ಕಾರಿ ಶಾಲೆಗಳು ಎಷ್ಟೋ ಜನ ಮಕ್ಕಳಿಗೆ ಸಹಾಯಕವಾಗಿದೆ, ಅವರಿಗೆ ಅಲ್ಲಿ ಎಜುಕೇಷನ್ ಕೊಡ್ತದೆ. ಅಟ್ಲೀಸ್ಟ್ ಒಂದು ಓದಲಿಕ್ಕೆ ಬರೀಲಿಕ್ಕೆ ಒಂದು ಹೆಲ್ಪ್ಫುಲ್ ನಮ್ಮ ಶಾಲೆಗಳು ಇವೆ ಅಂತ ನಾನು ಹೇಳ್ಬೋದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ನನ್ನ ಚಾನಲಲ್ಲಿ ಬರುವ ಎಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ನನ್ನ ಚಾನಲಲ್ಲಿ ಬರುವ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗೆ ನೀವು ವೆಯ್ಟ್ ಮಾಡಬೇಕು, ವಾಚ್ ಮಾಡಬೇಕು ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ.